ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಬಾಲಣ್ಣವರು ಆದಿಯಾಗಿ ಎಲ್ಲ ಬಂಧುಗಳಿಗೂ ನಿಮ್ಮ ಜೋರಾದ ಚಪ್ಪಾಳೆ ಅರ್ಥ ಯಾವುದೂ ಅಲ್ಲ ವ್ಯರ್ಥ ನೀರು ತೀರ್ಥ ಅನ್ನುವಂತಹ ಕುವೆಂಪು ಅವರ ಮಾತುಗಳನ್ನು ನೆನಪಿಸಿಕೊಂಡು ಶ್ರೀಸಾಮಾನ್ಯರು ಭೀಮಸೇನೆ ಈ ನೀಲಿ ಸಾಗರದಲ್ಲಿ ವಿಜೃಂಭಣೆಯಿಂದ ಸಂಭ್ರಮದಿಂದ ಕೂತಿರುವ ಇಲ್ಲಿ ಸೇರಿರುವ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿರುವ ಸರ್ವರಿಗೂ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇದೀಗ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜ ಸಂಭವಿತರೆ ಅನೇಕ ಸಂಭೂತಿ ಭೂಮಿದೇವಿ ನಮಸ್ತತೆ ಪತ್ರಿದೆ ಎಂಬುತ್ತ ಲೋಕನಾದೃಷ್ಟಂ ಪಂಚದಾರಿ ಅಧಿಕಂ ಮಾಂ ದೇವಿ ಪವಿತ್ರ ಪರಚಾಸನ. ಶುಭವಾದ ಸುಸಂದರ್ಭ. ಈ ಶುಭವಾದ ಸುಸಂದರ್ಭದಲ್ಲಿ ಮಾಗಡಿ ಎಂಬತಕ್ಕಂತಹ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜನ್ಮದಿನ ಆಚರಣೆ ಹಾಗೂ ಹಸಿರು ಕ್ರಾಂತಿ ಅಧಿಕಾರ ರಾಷ್ಟ್ರ ನಾಯಕ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ 118ನೇ ಜನ್ಮದಿನಾಚರಣೆ ಹಾಗೂ ಈ ಕೆಂಪೇಗೌಡರು ಕಟ್ಟಿರ್ತಕ್ಕಂತಹ ನಾಡಿನ ಈ ಒಂದು ಸುಂದರವಾದ ಭವ್ಯವಾದ ಪಟ್ಟಣದಲ್ಲಿ BR ಅಂಬೇಡ್ಕರ್ ಅವರ ಭವನದ ಶಂಕುಸ್ಥಾಪನಾ ಸಮಾರಂಭದ ಈ ಒಂದು ಸುಂದರವಾದ ಭವ್ಯವಾದ ಜ್ಞಾನ ಸಂದರ್ಶನಗಳನ್ನು ಮಾನವನಾಗಿ ಬದುಕುವಂತಹ ನಿಟ್ಟನ್ನ ಸಂಭ್ರಮದ ಸಂಸ್ಕಾರದ ವಯೋನೋಟದಲ್ಲಿ ಪ್ರಾರಂಭದ ಅನುಚಿತದಲ್ಲಿ ಬಾಧಿತರಾಗಿರ್ತಕ್ಕಂತಹ ವೇದಿಕೆ ಮೇಲಿರತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರೇ ಮತ್ತೆ ವೇದಿಕೆಯ ಮೇಲಿರತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಮುಂಬದಿಯಲ್ಲಿ ಕುಳಿತಿರ್ತಕ್ಕಂತಹ ತಾತಮಾತೆಯವರೇ, ಬಂಧು ಮಿತ್ರರೇ, ಮಾಧ್ಯಮ ಮಿತ್ರರೇ, ಎಲ್ಲ ಗೊತ್ತಿಲ್ಲ ಊರು ತಂದ್ಬಿಡ್ತಿದ್ದೆ. ನಾವು ಭಾರತ ಕಂಡ ಒಂದು ಕನಸನ್ನು ನೋಡುವುದಾದರೆ ಮುಂದಿದೆ ಊರ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ತಿಳುವಳಿಗಳ ಸಿದ್ಧಾಂತಗಳ ಮುಂಚೂಣಿಗಳನ್ನ ಇವ್ರು ಹೇಳಿರೋದು ಮಾನವನ ವ್ಯಾಕುಲದ ಸಂದೇಶಕ್ಕೋಸ್ಕರವಾಗಿ ಸಾಗಿರ್ತಕ್ಕಂತಹ ಮಹಾಪುರುಷ, ಮಹಾವಿಜ್ಞಾನಿ ಮತ್ತು ಭವಿಷ್ಯೋತ್ತರ ಪದವಿಗಳ ಚಿನ್ಮಯವಾಗಿರ್ತಕ್ಕಂತಹ ಸ್ವಯಂ ಪ್ರಕಾಶವನ್ನ ಜ್ಞಾನ ರತ್ನದ ಜೊತೆಗೆ ಸ್ವಯಂ ಭುವನ ವಲಯದಲ್ಲಿ ಮಾನವನಾಗಿ ಬದುಕುವಂತಹ ಒಂದು ಪರಾಕಾಷ್ಠೆಯನ್ನು ಕೊಟ್ಟಿರ್ತಕ್ಕಂತಹ ಮಹಾಜ್ಞಾನಿಯಾಗಿರ್ತಕ್ಕಂತಹ ಪೂಜ್ಯರ ಸ್ಥಾನದಲ್ಲಿ ಸಂಸ್ಕಾರದ ಶಕ್ತಿಗಳನ್ನು ಒಳಗೊಂಡು ಮಾನವ ಬದುಕಿಗೆ ಸರ್ವತೋಮುಖ ಪೂರ್ಣ ಚಂದ್ರಸ್ಯಂ ಸಭಾ ಸಪ್ತಂಗ ಲಕ್ಷಣ ಎಂಬತಕ್ಕಂತಹ ಸವಿಸ್ತಾರದ ನುಡಿಗಳ ಮನಧವಳಗಳ ನೊಂದವರ ದೀನ ದಲಿತರ ಕೂಗಿಗಳಿಗೆ ಆಶ್ರಯವಾದ ದಿವ್ಯ ಜ್ಯೋತಿಯಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರವರನ್ನ ನಾವೆಲ್ಲರೂ ಈ ದಿವಸ ಸ್ಮರಿಸಬೇಕಾಗುತ್ತೆ. ನೋಡಿ, ಈ ಭೂಮಿಗೆ ಹಾಕಿರ್ತಕ್ಕಂಥ ಬೀಜ, ಪತ್ರೆಗೆ ಹಾಕಿರ್ತಕ್ಕಂಥ ಅಕ್ಷರಗಳು ಯಾವತ್ತೂ ನಶಿಸುವುದಿಲ್ಲ ಅಂತ ಹೇಳ್ತಾರೆ. ಭೂಮಿಗೆ ಹಾಕಿರ್ತಕ್ಕಂಥ ಬೀಜ ಸಾವಿರಾರು ವರ್ಷಗಳ ಕಳೆದರೂ ಕೂಡ ಅವಿಚ್ಛಿನ್ನವಾಗಿ ಅದರದೇ ಆದಂತಹ ಶಕ್ತಿಯ ಸಂಘರ್ಷಗಳನ್ನು ಕೊಡುತ್ತೆ. ಒಂದು ಪತ್ರಕ್ಕೆ ಹಾಕಿರ್ತಕ್ಕಂಥ ಅಕ್ಷರಗಳು ಸಾವಿರಾರು ವರ್ಷಗಳ ಕಾಲ ನಮ್ಮ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಶ್ರಮ, ಚತುರಾಶ್ರಮಗಳನ್ನು ಕಾಣುವುದಕ್ಕೆ ಅಕ್ಷರವು ಜ್ಞಾನರತ್ನದ ಜೊತೆಗೂಡಿ ಸರ್ವ ಸನಾತನ ಶಾಸ್ತ್ರ ವಿಚಾರದ ಮಾನವ ಬಂಧುಗಳನ್ನ ಸಮನ್ವಯ ಒತ್ತಡದಲ್ಲಿ ಕಾಣುತ್ತೇವೆ. ಆದರೆ ನಾವೆಲ್ಲರೂ ಯೋಚಿಸುವುದಾದರೆ ನೂರಾರು ವರ್ಷಗಳು ಸತತವಾಗಿ ದೀನ ದಲಿತರ, ನೊಂದವರ ಭಾಗಿಡತ್ವದಲ್ಲಿ ಸಮಾನತ್ವದ ಶಕ್ತಿ ಸಂದೇಶಗಳನ್ನು ಸಾರುವುದಕ್ಕೋಸ್ಕರವಾಗಿ ಪಟ್ಟಿರ್ತಕ್ಕಂಥ ಒಬ್ಬ ಮಹಾಪುರುಷನ ಅವಿಜುಮುಖ ವಾಕ್ಯಗಳನ್ನು ನಾವೆಲ್ಲರೂ ಯೋಚಿಸುವುದೇ ಆದರೆ ಇದು ನಮ್ಮ ಮಾನವ ಧರ್ಮದ ಒಳಿತಿನ ಪ್ರಥಮ ಸ್ಥಾನದ ಸಾಂಖ್ಯ ನವೀಕ ಮಂಡಲಗಳ ಜ್ಞಾನಕೋಶವಾಗಿರುತ್ತೆ. ರತ್ನಗಿರಿ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಮಹಾಪುರುಷರು ಕೌಸ್ತುಭ ಮಣಿಗಿನ ಮುಖ್ಯವಾದ ರತ್ನ ಯಾವುದನ್ನುತ್ತೆ ಅಂದರೆ ಜ್ಞಾನರತ್ನ. ಈ ಜ್ಞಾನರತ್ನವನ್ನು ಸವಿಸ್ತಾರವಾಗಿ ಕೊಟ್ಟಿರ್ತಕ್ಕಂತಹ ಮಹಾಪುರುಷನ ಒಂದು ಶಿಕ್ಷಣ,
ಮತ್ತು ಸಮಾನತ್ವದ ಶಕ್ತಿಕೂಟಗಳ ಒರಂಗೂರಿನಗಳ ಆರ್ಥಿಕ ಸುಧಾರಣೆಯ ಭವಿಷ್ಯೋತ್ತರಗಳ ಪದವಿಗಳ ಸಮನ್ವಯ ಉತ್ತರದಲ್ಲಿ ಭಾಜನವಾಗಿರ್ತಕ್ಕಂಥದ್ದು ನಾವು ಸವಿಯಬೇಕಾಗುತ್ತೆ. ಮತ್ತೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಮನುಷ್ಯ ಗಣಕ್ಕೆ ಜ್ಞಾನ. ಆ ಜ್ಞಾನವನ್ನ ಇಲ್ಲಿಗಾಗಲೇ ಮಹಾಪುರುಷರು ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ನಾವು ಶಿಕ್ಷಣದ ಜೊತೆಗೂಡಿ ಅಸ್ಪೃಶ್ಯರ ಕಣ್ಮಣಿಯಾಗಿ ಮೆರೆದಂತಹ ಭಾವನಾ ಪೂರ್ವಕಗಳಲ್ಲಿ ಅವಿಚ್ಛಿನ್ನವಾಗಿ ಬೆಳಗಿಸಿರ್ತಕ್ಕಂಥ ಪ್ರಬುದ್ಧಶೀಲವಾಗಿರತಕ್ಕಂತಹ ಮಾನವತೆ ಮಾತೃತ್ವವನ್ನು ಕೊಟ್ಟಿದೆ. ಸಮಾನತ್ವದ ಮಾಡಿದ್ದಾರೆ. ಹೆಚ್ಚಿನ ಒಂದು ವಿಭಾಗಕ್ಕೆ ಹೋದಾಗ ಕೂಡ ನಾವೆಲ್ಲರೂ ಕೂಡ ಇನ್ನ ಕೆಳಗಿದ್ದೀವಿ. ವಾಣಿಜ್ಯ ಪದವಿಗಳ ವ್ಯಾಪಾರ ಅವ್ರ ಮುಖ ನೋಡಕ್ಕೂ ಬರೋದಿಲ್ಲ. ನೀವು ಕರ್ನಾಟಕ ಸರ್ಕಾರದ ಸಚಿವರು ಬರ್ತಾ ಇದ್ದಾರೆ. ಈಗ ಇಬ್ಬರು ಮಕ್ಕಳ ಮುಖಂಡಗಳು ಬಂದಿಲ್ಲ. ಅವರ ಸ್ನೇಹಿತ ಕೇಳ್ತಾನೆ, ಏನು ಸಾಹೇಬ್ರೆ ನಿಮ್ಮ ಮಗ ಸತ್ರು ನೀವು ಯಾಕೆ ಹೇಳ್ತಾರೆ, ನನ್ನ ಒಬ್ಬ ಮಗ ಸತ್ತಾಗ್ತಾನೆ ಅವರು ಬಂದಿಲ್ಲ. ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಸಾರ್ಥಕ ಕ್ಷಣವನ್ನ ನಮ್ಮೆಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿ ಅನುಯಾಯಿ ನಮ್ಮೆಲ್ಲರ ಗೃಹ ಖಾತೆ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವೇದಿಕೆ ಬರ್ತಿದ್ದಾರೆ. ನಮ್ಮ ಮಾಗಡಿ ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಶಂಕುಸ್ಥಾಪನಾ ಸಮಾರಂಭದ ವಿಶೇಷ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ದಯಮಾಡಿ ವಿಶೇಷವಾದ ಚಾರಿತ್ರಿಕ ಕಾರ್ಯಕ್ರಮಕ್ಕೆ ನಿಮ್ಮ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ, ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರ ನಾಯಕ, ಭಾರತದ ಮಾಜಿ ಉಪ ಪ್ರಧಾನಿ ಪುಷ್ಪಾಂಜಲಿ ನೀಡಿತಾ ಇದೆ. ಪೂಜ್ಯರು ಕೂಡ ಸೇರಿಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ ದಯಮಾಡಿ. ಸರ್ವ ಸಮಾನ ರಾಜ್ಯ ಅಧ್ಯಕ್ಷರು ಸೇನಾನಿಯು ಭಾರತ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ವಿಶ್ವವಾಗಿ ಕುವೆಂಪು ಅವರು ಬರೀತಾರೆ. ಎಲ್ಲ ಕಾಯಕ ಸಮುದಾಯಗಳು ಕೂಡ ಪೂಜ್ಯ ಭಾವನೆಯನ್ನ ನಮ್ಮೆಲ್ಲರಲ್ಲಿ ಮೂಡಿಸಲಿಕ್ಕೆ ಕಾರಣರಾದರು. ಜೊತೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಸಂಘಟನೆಗಳು ಇಷ್ಟು ಜನಸ್ವಾಮ್ಯದ ಹಿಂದೆ ಸಂಘಟನಾ ಚತುರರಾಗಿ ಕೆಲಸ ಮಾಡಿರುವಂತಹ ನಮ್ಮ ಶ್ರೀಯುತ ಎಸ್ ಸಿ ಬಾಲಕೃಷ್ಣ ಅವರು ಎಲ್ಲರೂ ಕೂಡ ವೇದಿಕೆಗೆ ಅವಕಾಶ ಎಲ್ಲ ಬಂಧುಗಳಲ್ಲಿ ಈ ವೇದಿಕೆ ಅಂದವನ್ನು ನಾವೆಲ್ಲರೂ ಸೇರಿ ಕಾಪಾಡಿಕೊಳ್ಳೋಣ. ಇದು ಬಾಬಾ ಸಾಹೇಬರು ಕೊಡುವ ಗೌರವ ನಾವೆಲ್ಲರೂ ಕೂಡ. ಸ್ವಲ್ಪ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಒಂದು ಜೋರಾದ ಚಪ್ಪಾಳೆ ಬರಲಿ ಬಂಧುಗಳೇ. ವೇದಿಕೆಗೆ ಗಣ್ಯರು ಬರುವ ಮುನ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳು, ಬಾಬು ಜಗಜೀವನ್ ರಾವ್ ಅವರ ಸ್ಮರಣೆ, ಇನ್ನೂ ಹಲವಾರು ವಿಚಾರಗಳನ್ನ ಪೂಜ್ಯರು ನಮಗೆ ತಿಳಿಸಿದ್ದಾರೆ. ಒಬ್ಬರು ಬನ್ನಿ ಮತ್ತವರು ಪೂಜ್ಯರು. ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಅಂತೇಳಿ ಇವತ್ತು ಒತ್ತಿ ಹೇಳಿದಂತಹ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮಿಗಳಿಗೆ ಕಾರ್ಯಕ್ರಮದ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವೇದಿಕೆ ಕಾರ್ಯಕ್ರಮದ ಮುನ್ನ ಇದೆಲ್ಲ ನೀವೆಲ್ಲ ಕೆಳಗಿಡಬೇಕು ದಯಮಾಡಿ. ಇಲ್ಲಿ ಪ್ರೋಟೋಕಾಲ್ ಆಗ್ಬಿಟ್ಟು ಯಾರು ಇರಬಾರ್ದು. ಈಗ ಜಯ ಹೇ ಸಂವಿಧಾನ ಪಿತಾ ಪ್ರಬುದ್ಧ ಭಾರತ ನೀ ಆಶಿಸುವ ಬಯಸಿದೆ ಎಲ್ಲ ಜನಹಿತ
पिता जय हे संविधान पिता जम्बूद्वीपದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮತ್ತೆ ಘನತೆ ಜಂಬೂದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮತ್ತೆ ಘನತೆ ತೊಡೆದು ಹಾಕಿದೆ ನೆಲ ಜಲ ಭಾಷೆಗಳ ಲಿಂಗದ ತಾರತಮ್ಯ ಸಮತೆ ಸ್ವಾತಂತ್ರ್ಯ ಸೋದರತೆಗೆ ಕೊಡುವೆ ದಿವ್ಯ ಭವ್ಯ ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ ನೀಡಿದ ನಿನ್ನ ಹಸ್ತಿದೆ ಕರೆ ನೀಡಿದೆ ಕೊಡ ಮಾಡಿದೆ ಭಾರತದ ಕಂಡ ಸಂಹಿತೆ ಭಾರತದ ಕಂಡ ಸಂಹಿತೆ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಶತ ಶತಮಾನದ ಸಂಕೋಲೆಯನ್ನು ಕಳಚಿದ ಬಲ ಭೀಮ ಯುಗ ಯುಗಾಂತರದ ನವ ಭೀಮ ಯುಗಕ್ಕಿದ ಸ್ಫೂರ್ತಿ ನಿನ್ನ ನಾಮ ಶತ ಶತಮಾನದ ಸಂಕೋಲೆಯನ್ನು ಕಳಚಿದ ಬಲ ಭೀಮ ಯುಗ ಯುಗಾಂತರದ ನವ ಭೀಮ ಯುಗಕ್ಕಿದ ಸ್ಫೂರ್ತಿ ನಿನ್ನ ನಾಮ ಮಾನವೀಯತೆಯ ಮಹಾಹಿಮಾಲಯ ನಿನ್ನೊಡಲಾಜನ ಪ್ರೀತಿ ಅಸಮಾನತೆಯನ್ನು ಅಳಿಸಿ ಹಾಕುತ್ತಿದೆ ಶ್ರೀಗೊಂಡ ಮೀಸಲಾತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ನೀವೇ ಸರ್ವ ಜನನಾಯಕ ನಿಮಗೆ ನೀವೇ ಸಮವೋಡಿತು ನಮ ನೀವೇ ವಿಶ್ವಮಾನಾಯಕ ನೀವೇ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತಾ ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ ಜಯ ಒಂದು ವಿಶೇಷ ಏನಂದ್ರೆ ಈ ವೇದಿಕೆಯಲ್ಲಿ ಬಹಳ ಖುಷಿಯಾಗಿ ಹೇಳಬೇಕು, ನಮ್ಮ ನಾಡಗೀತೆಗೆ 100 ವರ್ಷಗಳು ತುಂಬಿದೆ. 1924ರಲ್ಲಿ ಕುವೆಂಪು ಅವರು ಬರೆದಿದ್ದು, ಇಲ್ಲಿಗೆ 100 ವರ್ಷಗಳು ತುಂಬಿರುವ ಸಂವಿಧಾನದ ಆಶಯಗಳನ್ನೇ ಹೊಂದಿರುವ ನಾಡಗೀತೆಗೆ ಗೌರವಿಸೋಣ. ಎಲ್ಲರೂ ಎದ್ದು ನಿಂತು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇ ರಸ ಋಷಿಗಳ ಬೀದಿ ಭೂದೇವಿಯ ಮಗುಟದ ನವಮಣಿಯೇ ಗಂಧದ ಚಂದದ ಹೊತ್ತಿನ ಮಣಿಯೇ ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನುಜಾತಿ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ
ಸಂವಿಧಾನದ ಆಶಯಗಳನ್ನ, ನಮ್ಮ ಬದುಕಿನ ಶಬ್ದವನ್ನ ಈ ನಗಾರಿಯನ್ನ ಬಾರಿಸುವ ಮೂಲಕ ಉದ್ಘಾಟನೆ ಆಗ್ತಾ ಇದೆ. ಮಾನ್ಯ ಈ ಕಾರ್ಯಕ್ರಮನ ಇಷ್ಟು ಸೊಗಸಾಗಿ ಸಂಘಟಿಸಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂತಹ ಶ್ರೀಯುತ H.C. ಬಾಲಕೃಷ್ಣ ಅವರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಗಾರಿಯನ್ನು ಬಾರಿಸುವ ಮೂಲಕ ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಅಲ್ಲ ಅವ್ರು ಕಾಣಲ್ಲ. ಇವ್ರು ಯಾರು ಇವ್ರಿಗೆ ತಲೆನೇ ಬರ್ತದ ಅವ್ರದ. ಅಣ್ಣ ಕುತ್ಕೊಂಡು ಮಾಡಿ ತಲೆನೇ ಬರ್ತದೆ. ನುಡಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ತನ್ನ ಕಾಲಮಾನವನ್ನು ಮೆಟ್ಟಿನಿಂತು ಗೋಪುರವಾಗಿ ಪರ್ವತವಾಗಿ ಬೆಳೆದಿರುವಂತ ಮಹಾನ್ ಮಾನವತಾವಾದಿ ಡಾಕ್ಟರ್ B.R. ಅಂಬೇಡ್ಕರ್ ಅನುಮತಿಯಂತೆ ನಾವೇ ಸ್ವಾಗತವನ್ನು ಕೋರ್ತಾ. ದಯಮಾಡಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಇಲ್ಲೊಂದು 10 ನಿಮಿಷ ಸಮಯ ಮಾಡಿಕೊಟ್ರೆ ಈ ಕಾರ್ಯಕ್ರಮದ ಅಂದ ಚೆನ್ನಾಗಿ ರೀಚ್ ಆಗುತ್ತೆ. ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಹಳ ಹೆಮ್ಮೆಯಿಂದ ನೆನಪಿಸಿಕೊಳ್ಬೇಕು ಬಂಧುಗಳೇ. ಕಿಂಗ್ ಈಸ್ ನಾಟ್ ಎ ಲಾ, ಲಾ ಈಸ್ ದ ಕಿಂಗ್ ಅಂತ ಹೇಳಿ ಜಗತ್ತಿಗೆ ಅನುವು ಮಾಡಿಕೊಟ್ಟವರು ಬಾಬಾ ಸಾಹೇಬ್. ಬಾಬಾ ಸಾಹೇಬ್ ಹೆಸರಲ್ಲಿ ಇವತ್ತು ಒಂದು ವಿಶೇಷವಾದ ಅಂಬೇಡ್ಕರ್ ಭವನಕ್ಕೆ ಶಂಕುಸ್ಥಾಪನೆ ಮಾಡಲು ಬಂದಿರತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಗೃಹ ಖಾತೆ ಸಚಿವರು, ಹಾಗೆಯೇ ಬಾಬಾ ಸಾಹೇಬರ ಅನುಯಾಯಿಗಳು, ಮಾಗಡಿ ತಾಲೂಕಿನ ಹಾರೈಸುವಂತಹ ಅಭಿಮಾನಿಗಳು ಡಾಕ್ಟರ್ G. ಪರಮೇಶ್ವರ್ ಅವರಿಗೆ, ನಮ್ಮ ತಾಲೂಕಿನವರೇನೋದು ನಮಗೆ ಹೆಮ್ಮೆ. G. ಪರಮೇಶ್ವರ್ ಅವರಿಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಸ್ವಾಗತಿಸ್ತಾ ಇದ್ದಾರೆ. ನೀವು ಜೋರಾದ ಚಪ್ಪಾಳೆ ಬರಬೇಕಪ್ಪ. ಭೀಮ ಬಲ ಗೊತ್ತಾಗಬೇಕು ಅಂದ್ರೆ ಚಪ್ಪಾಳೆನೇ ಗೊತ್ತಾಗೋದು. ಪರಮೇಶ್ವರ್ ಸಾಹೇಬರು ಏನೇನು ಕೊಡುಗೆ ಕೊಡ್ತಾರೆ ಚಪ್ಪಾಳೆ ಹೊಡಿದ್ರೆ ಹೇಗೆ? ನಂತರದಲ್ಲಿ ನಮ್ಮ ತಾಲೂಕಿನವರು ಬದುಕಿನಿಂದಲೂ ಕೂಡ ಹೋರಾಟದ ಹಾದಿಯಲ್ಲಿ ಬೆಳೆದಂತವರು ಶ್ರೀಯುತ H.M. ರೇವಣ್ಣನವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಶ್ರೀಯುತರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರೋಣ. ಮಹೇಶ್ ಹಿಂದೂ ಗೊತ್ತು ಹೆಂಗೆ ನಾವು ಇಷ್ಟು ಫೈಟಿಗೆ ಬಂದು ಹಿಂಸೆ ಕೊಡ್ತೀವಿ. ಝೂಮ್ ಹಾಕೊಳ್ಳಿ. ಚಪ್ಪಾಳೆ ಬರ್ಬೇಕು ಬಂಧುಗಳೇ. ಈಗಾಗಲೇ ಸರ್ ಇಲ್ಲಿ ನೋಡಿ, ಸರ್ ಇಲ್ಲಿ ನೋಡಿ, ಇಬ್ಬರು ಪೂಜ್ಯರನ್ನ ನಾವು ಸ್ವಾಗತಿಸಿದ್ದೀವಿ. ಆದರೂ ಕೂಡ ಮತ್ತೊಮ್ಮೆ ಹೃದಯದಿಂದ ಸ್ವಾಗತಿಸೋಣ. ಪೂಜ್ಯ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮಿಗಳು, ಪಾಲನಹಳ್ಳಿ ಮಠ, ಮಾಗಡಿ ತಾಲೂಕು. ಪೂಜ್ಯರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಶ್ರೀ ಜ್ಞಾನಪ್ರಕಾಶ ಸ್ವಾಮಿಗಳು, ಶ್ರೀ ಹುಲಿಲಿಂಗ ಪೆದ್ದಿಮಠ, ಮೈಸೂರು. ಸಂಘಟಿಸಿ ಎಮ್ಮವರು ಬೆಸಗೊಂಡಡೆ ಅದೇ ಶುಭ ಕಾರ್ಯವೆಂದರೆ ಅನ್ನುವ ಶರಣರ ಮಾತಿಗೆ, ಅಂಬೇಡ್ಕರ್ ಮಾತಿಗೆ ಧ್ವನಿ ಕೊಟ್ಟು ಊರಿಗೂ ಕೂಡ ಸಂಘಟಿಸಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಇಲ್ಲಿ ಬುದ್ಧ, ಬಸವ, ಭೀಮ, ಅಂಬೇಡ್ಕರ್ ಫಾಲೋಯರ್ಸ್ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದವರು ಕೂಡ ಈ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀಯುತ H.C. ಬಾಲಕೃಷ್ಣ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರೋಣ. ಮಾನ್ಯ ಶಾಸಕರು ತಿಳಿಸಿರುವ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಭೀಮ ಬಲದೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮೆಲ್ಲ ಮಾಧ್ಯಮದ ಗೆಳೆಯರು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. 2025 ಭಾರತೀಯರ ಮನಸ್ಸಿನಲ್ಲಿ ಒಂದು ಕರಾಳವಾದ ದಿನ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರಾಗಿ ಹೋದಂಥವ್ರ ಮೇಲೆ ನೀಚರು, ರಣಹೇಡಿಗಳು, ಅವರ ಶಕ್ತಿ ಇದ್ರೆ ಸೈನಿಕರ ಮುಂದೆ ಬಂದು, ಭಾರತೀಯ ಸೈನಿಕರ ಮುಂದೆ ನಿಲ್ಲಬೇಕು. ಅದನ್ನು ಹೊರತುಪಡಿಸಿ ಪ್ರವಾಸಿಗರ ಮೇಲೆ ದಾಳಿ ಮಾಡುವ ಹೇಡಿಗಳನ್ನ ಈ ಸಂದರ್ಭದಲ್ಲಿ ಖಂಡಿಸಿ, ಆದರೆ ಪ್ರಾಣ ತೆತ್ತಂತಹ ಎಲ್ಲ ಭಾರತೀಯರನ್ನ, ಆ ಎಲ್ಲರನ್ನ ನೆನಪಿಸಿಕೊಂಡು ಒಂದು ನಿಮಿಷ ಮೌನಾಚರಣೆ ಮಾಡೋಣ. ನಾವೆಲ್ಲರೂ ಎದ್ದಿರ್ಕೊಬೇಕು ಅಂತ ಹೇಳಿ ಮನವಿ. ನಾವು ಕಾಶನ್ ಕೊಡ್ತೀವಿ, ಮೊಬೈಲಲ್ಲಿ ಸಾಧ್ಯ ಆದರೆ ಸೈಲೆಂಟ್ ಇಟ್ಬಿಡಿ. ಮೌನಾಚರಣೆ ಆರಂಭಿಸೋಣ. ಪಾಪ ಸ್ವಲ್ಪ ವೆಯ್ಟ್ ಬಿಡಿಸು.
ಶರಣು. ಇಲ್ಲ ಆದರೆ ಇಷ್ಟು ಬೇಗ ಬಂದು ಅದನ್ನು ನೆನಪಿಸಿ ಸ್ಮರಣೆಯನ್ನು ಮಾಡಿದರೆ ಧನ್ಯವಾದ ಪಾಲನವ್ರಿಗೆ. ಈಗ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಸಂವಿಧಾನದ ಪೀಠಿಕೆಯನ್ನ ವಾಚನ ಮಾಡ್ತಾ ಇದ್ದಾರೆ ನರಸಿಂಹಮೂರ್ತಿ, ಸದಸ್ಯರು, ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕುಂದುಕೊರತೆ ಸಮಿತಿ. ಭೀಮಾ ಬಂಧುಗಳಿಗೆಲ್ಲ ನಮಸ್ಕರಿಸುತ್ತಾ, ಸಂವಿಧಾನ ಬಂಧುಗಳೇ, ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಹೇಳಿಕೊಡಲಾಗುತ್ತಿದೆ. ದಯವಿಟ್ಟು ಎಲ್ಲರೂ ಗೌರವದಿಂದ ಎದ್ದು ನಿಂತು ಬಲಗೈಯನ್ನು ಮುಂದೆ ನೀಡಿ ಹಸ್ತವನ್ನು ಭೂತಾಯಿಗೆ ಅಭಿಮುಖವನ್ನಾಗಿ ಮಾಡಿ. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಾಗಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್. ಸಂವಿಧಾನ ಶಿಲ್ಪಿಗೆ, ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಸಂವಿಧಾನ ಪಿತಾಮಹನಿಗೆ, ವಿಶ್ವಜ್ಞಾನಿಗೆ, ವಿಶ್ವಶ್ರೇಷ್ಠ ನಾಯಕನಿಗೆ, ಬಾಬು ಜಗಜೀವರಾಮ್ಗೆ, ಹಸಿರು ಕ್ರಾಂತಿಯ ಅಧಿಕಾರನಿಗೆ, ಮಾಜಿ ಉಪಪ್ರಧಾನಿಗೆ. ಭಾರತ ಸಂವಿಧಾನ ನಮ್ಮ ಬದುಕಿನ ಕನ್ನಡಿ ಮತ್ತು ದಿಕ್ಸೂಚಿ. ಸಂವಿಧಾನದ ಪೀಠಿಕೆಯನ್ನು ನಡೆಸಿಕೊಂಡಂಥ ಮಾನ್ಯ ಶಾಸಕರಿಗೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ತಿಳಿಸೋಣ. ಇದೀಗ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ತಾಲೂಕಿನವರು, ಸಚಿವರಾಗಿದ್ದವರು, ಹಾಲಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ HM ರೇವಣ್ಣನವರು ಈ ವಿಶೇಷವಾದ ಸಂದರ್ಭವನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಬಂಧುಗಳೇ, ಕ್ರಾಂತಿಯಾಗಿರಿ ಅತ್ಯಂತ ಬಂಧುಗಳು. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಹಾಗೂ ಮಾಗಡಿ ತಾಲೂಕಿನ ಇತರ ಸಂಯುಕ್ತರ ಆಶ್ರಯದಲ್ಲಿ ಇಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 103ನೇ ಜನ್ಮದಿನೋತ್ಸವ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ, ಭಾರತದ ಉಪಪ್ರಧಾನಿ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಆಗಿದ್ದಂಥ ಬಾಬು ಜಗಜೀವನ್ ಅವರ 118ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಪರಮ ಪೂಜ್ಯ ಗಣೇಶ್ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಅದೇ ರೀತಿ ಸಿದ್ದರಾಜ ಗುರುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದು, ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು, ಪ್ರಸ್ತುತ
ಗೃಹ ಸಚಿವರು, ಹಿಂದಿನ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರದ ಏನು ಹಿಂದಿನ ಕಾಂಗ್ರೆಸ್ ಪಕ್ಷದ ಅತಿ ದೀರ್ಘಕಾಲ 8 ವರ್ಷ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ದುಡಿದಂಥ ನಮ್ಮ ತಾಲೂಕಿನವರೇ ಆದಂಥ ಆತ್ಮೀಯರಾದಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಉಪಸ್ಥಿತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಆಡಳಿತದ ಎಲ್ಲ ಅಧಿಕಾರಿ ಬಂಧುಗಳೇ, ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಯಾವತ್ತು ನನ್ನ ಬಂಧುಗಳೇ, ತಾಯಂದಿರೇ, ಹಿರಿಯರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಗೆಳೆಯರೇ, ಭಾಳ ಸಂತೋಷ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದರಲ್ಲಿ ಬಾಲಕೃಷ್ಣರವರು ಭಾಳ ಶ್ರಮವನ್ನು ಪಟ್ಟಿದ್ದಾರೆ. ಸಂತೋಷ. ಗ್ರಾಮದಿಂದ ಜನರನ್ನು ಕರೆಸಿ ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕೊಟ್ಟಂಥ ಬಾಲಕೃಷ್ಣರವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಗೆ ಕೈ ಜೋಡಿಸಿದಂಥ ಜಯರಾಮ್ರವರು, ಮಂಜೇಶ್ರವರು ಮತ್ತು ಅವರ ತಂಡ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ದುಡಿದಂಥ ಎಲ್ಲರಿಗೂ ಕೂಡ ನಾನು ನನ್ನ ಮನಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ತಾಲೂಕಿನ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಭಾಗಿಯಾಗಿರ್ತಕ್ಕಂಥದ್ದು ಭಾಳ ಸಂತೋಷ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ನಾವೆಲ್ಲ ಭಾಳ ಸಂತೋಷದಿಂದ ಒಪ್ಪಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತೇನಾದರೂ ನನ್ನಂಥವರು ಈ ವೇದಿಕೆಯಲ್ಲಿ ನಿಂತು ಮಾತನಾಡುವಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಮಾತು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಂವಿಧಾನದಿಂದ ಮಾತ್ರ ಈ ರಾಷ್ಟ್ರ ಅಭಿವೃದ್ಧಿಗೆ ಬರಲು ಸಾಧ್ಯ. ಸಮಾನತೆಯ ಬಗ್ಗೆ ಮಾತನಾಡ್ತಕ್ಕಂಥ ಜನ ಸಂವಿಧಾನವನ್ನು ಒಪ್ಪಿ ನಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ. ಒಬ್ಬ ಡ್ರೈವರ್ ಮಗನಾಗಿ ನಾನು ಹೇಳೋದಿಷ್ಟೇ, ನನ್ನಂಥವರು ಕೂಡ ಈ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿಬೋದಾಗಿತ್ತು. ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಸಂವಿಧಾನದ ಆಧಾರದ ಮೇಲೆ ಬಂದಂಥ ಒಂದು ನಿಮ್ಮೆಲ್ಲರ ಆಯ್ಕೆ. ಇವತ್ತು ಪ್ರಧಾನಿಯಾಗಿರ್ತಕ್ಕಂಥ ಚಹಾ ಮಾರ್ಚದಂಥ ಮೋದಿಯವರು ಈ ರಾಷ್ಟ್ರದ ಪ್ರಧಾನಿಯಾಗಿದ್ದಾರೆ ಅಂತ ಹೇಳಿದ್ರು ಕೂಡ ಸಂವಿಧಾನದ ಆಶಯ ಅಂತಕ್ಕಂಥದ್ದನ್ನು ಮರೆಯೋದಿಲ್ಲ. ಸಂವಿಧಾನದ ಹಕ್ಕು ಎಲ್ಲರಿಗೂ ಒಂದೇ ಮತ. ನಮ್ಮೂರಿನ ಬಡವನಿಗೂ ಒಂದೇ ಮತ, ಅದಾನಿಗೂ ಒಂದೇ ಮತ. ಇದು ಈ ರಾಷ್ಟ್ರದಲ್ಲಿರ್ತಕ್ಕಂಥ ವಿಭಿನ್ನತೆಯಲ್ಲಿ ಏಕತೆ ಇರ್ತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅದು ಒಂದಂತೂ ಸತ್ಯ, ಈ ಪುಣ್ಯಭೂಮಿ ಮಾಗಡಿ, ಕೆಂಪೇಗೌಡರ ನಾಡು ಮಾಗಡಿ, ಬೆಂಗಳೂರನ್ನು ಕಟ್ಟಿದಂಥ ಕೀರ್ತಿ ಮಾಗಡಿಗೆ ಇದೆ. ಅದೇ ರೀತಿ ಈ ರಾಜ್ಯದಲ್ಲಿ ನಡೆದಂಥ ಅನೇಕ ಕಾರ್ಯಕ್ರಮಗಳಿಗೆ ದೇವರಾಜ್ ಅರಸರು ಕಾರ್ಯಕ್ರಮವನ್ನು ಮುಗಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಬಸವಲಿಂಗಪ್ಪನವರು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಕೆಲವರು ಎಲೆಮರೆಯಲ್ಲಿ ಕೆಲಸ ಮಾಡಿರ್ತಾರೆ, ಕೆಲವರು ನಾಯಕತ್ವದಲ್ಲಿ ಕೆಲಸ ಮಾಡಿರ್ತಾರೆ. ಆ ದೃಷ್ಟಿಯಲ್ಲಿ ನಾನು ಜ್ಞಾನಾನಂದ ಗುರುಗಳ ಮಾತು ಕೇಳಬೇಕಾಗಿತ್ತು. ಅದು ಬೆಂಕಿಯ ಚೆಂಡಿದ್ದಲ್ಲಿ ನಮ್ಮ ಗುರುಗಳ ಮಾತುಗಳು ಅದು ಇರಲಿಲ್ಲ. ಯಾಕೆಂದರೆ ಅನೇಕ ಸಾರಿ ಅವ್ರ ಜೊತೆಯಲ್ಲಿ ಭಾಗಿಯಾಗಿದ್ದೇನೆ. ಸತ್ಯವನ್ನು ನುಡಿಯೋದ್ರಲ್ಲಿ ಅವ್ರಿಗೆ ಯಾರು ಕೂಡ ಸಾಟಿ ಇಲ್ಲ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳ್ತೇನೆ. ಬಂಧುಗಳೇ, ಇವತ್ತು ನಾವು ಹೆಮ್ಮೆ ಪಡ್ತೇವೆ. ಒಂದು ಕೆಂಪೇಗೌಡರ ನಾಡು, ಮತ್ತೊಂದು ಎಣದಾಳುವ ಬಸವಣ್ಣನಿಂದ ಕೀರ್ತಿ ಪಡೆದಂಥ ಏನು ನಮ್ಮ ಪೂಜ್ಯ ಶಿವಕುಮಾರ ಸ್ವಾಮಿಗಳ ನೆಲೆಬೀರು ಕೂಡ ಮಾಗಡಿ ಇರ್ತಕ್ಕಂಥದ್ದನ್ನು ನಾನು ಜ್ಞಾಪಿಸೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತಿನ ಅನೇಕ ಜನ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥವರು ಮಾಗಡಿ ತಾಲೂಕಿನ ಈ ಮಣ್ಣಿನ ಭೂಮಿಯವರು. ಡಾಕ್ಟರ್ ಪರಮೇಶ್ವರ್ ಅವರ ಪೂರ್ವಜರು ನಮ್ಮ ತಿಪ್ಪಸಂದ್ರದ ಹುಲಕಟ್ಟಮನಪಾಳ್ಯದ ಗ್ರಾಮಸ್ಥರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇದೇ ರಾಜಣ್ಣವರು, ಇವತ್ತಿನ ಸಹಕಾರ ಸಚಿವರು, ಅವರು ಕೂಡ ಮಾಗಡಿ ತಾಲೂಕಿನವರು. ಪಟ್ಟಿಗೆ ಹೇಳಕೊಡ್ರೆ ಇನ್ನು ಭಾಳ ಇದೆ. ಬೆಂಗಳೂರು ಮೇಯರ್ ಆಗಿದ್ದಂಥ ನಮ್ಮ ಹೆಣ್ಮಗಳು ಮಾಗಡಿಯವರು, ಇನ್ನು ಅನೇಕ ಜನ ಇದ್ದಾರೆ. ಈ ಸಂದರ್ಭದಲ್ಲಿ ಹೇಳ್ತಾ ಬಂದಂಥ ಅನೇಕ ಜನ ಸಚಿವರುಗಳು ಮಾಗಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಬೇಡಿಕೆ ನಾನು ಹೇಳಲ್ಲ, ಬಾಲಕೃಷ್ಣ ಅವರು ಹೇಳಿ ತನ್ನ ಗ್ರಾಮಕ್ಕೆ ಈ ಹಿಂದೆ ಡಾಕ್ಟರ್ ಪರಮೇಶ್ವರ್ ಅವರು ರೇಷ್ಮೆ ಇಲಾಖೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನನ್ನ ಮುಂದೆ ಡಾಕ್ಯುಮೆಂಟ್ ಇದೆ. ಅನೇಕ ಅಭಿವೃದ್ಧಿ ಇಡೀ ರಾಜ್ಯದಲ್ಲಿ ಹೆಚ್ಚು ಗ್ರಾಂಟನ್ನು ಕೊಟ್ಟಿದ್ದು ರೇಷ್ಮೆ ಇಲಾಖೆಯಲ್ಲಿ ಮಾಗಡಿಗೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಒಂದಲ್ಲ ಎರಡಲ್ಲ, ಮಾಗಡಿಯ ಬಿತ್ತನೆ ಕೋಟಿ 2, ಮಾಗಡಿಗೆ ವಸತಿ ಗೃಹಗಳು
ಅಗಲಕೋಟೆ ಬಿತ್ತನೆ ಕೋಟೆ ಮೂರ್ತಿ, ಮತ್ತಿಕೆರೆ ಬಿತ್ತನೆ ಕೋಟೆ, ಕುದೂರಿನ ಬಿತ್ತನೆ ಕೋಟೆ, ಇನ್ನು ಅನೇಕ ಗ್ರಾಮಕ್ಕೂ ಕೂಡ. ಯಾಕೆ ಅಂತ ಹೇಳಿದ್ರೆ ನಾವು ಮಾಂಡೆಯವರು ಮಳೆಯಾಶ್ರಿತ ಪ್ರದೇಶದವರು, ನಾವು ಆಕಾಶದ ಮಳೆ ಭೂಮಿ ತಾಯಿ ಬೆಳೆ. ಆ ದೃಷ್ಟಿಯಲ್ಲಿ ನಮಗೆ ತೋಟಗಾರಿಕೆ ಮತ್ತು ರೇಷ್ಮೆ ನಮ್ಮ ಜನರ ಜೀವನಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೈನುಗಾರಿಕೆ, ಇವುಗಳಲ್ಲಿ ಇವತ್ತು ಮಾಗಡಿ ಜೀವನ ಸಾಗಿಸಬೇಕಾಗಿದೆ. ಆ ದೃಷ್ಟಿಯಲ್ಲೇ ನಾವು ಹೇಮಾವತಿ ನೀರನ್ನು ಹೇಳ್ಕೊಂಡಿದ್ದು, ಹೇಮಾವತಿ ನೀರು ಇವತ್ತು ಬರುವಂಥ ಎಲ್ಲ ಹಂತದಲ್ಲಿದೆ. ಆ ಜವಾಬ್ದಾರಿ ಬಾಲಕೃಷ್ಣ ಅವರಿಗೆ ಇದೆ ಅಂತಕ್ಕಂಥದ್ದನ್ನು ಹೇಳಿ ಇನ್ನು ನಾನು ಹೆಚ್ಚಿಗೆ ಮಾತನಾಡದೆ, ನಮ್ಮಿಂದ ಯಾವುದೇ ಮಂತ್ರಿಗಳು ಬಂದರೂ ಕೂಡ, ಯಾವುದೇ ಮಂತ್ರಿಗಳು ಬಂದರೂ ಕೂಡ ನಾನು ಒತ್ತಾಯ ಆಗ್ತಾ ಇದ್ದೆ, ಖಂಡಿತ ಮಾಗಡಿಗೆ ಅವರವ್ರ ಇಲಾಖೆಯಲ್ಲಿ ಬಂದಂಥ ಅನೇಕ ಕೆಲಸಗಳನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನಾನು ಕೇಳ್ಕೊಳ್ತೇನೆ, ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮ ಊರಿಗೆ ಅಲ್ಲ ನಿಮ್ಮ ಊರಿಗೆ ನೀವು ಕೊಡುಗೆ ಕೊಡಲೇಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಬಾಬು ಜಗಜೀವನ್ ರಾವ್ ಅವರು 66 ನಾವೇ ಬ್ಯಾಗ್ ಹಿಡ್ಕೊಂಡು ಇದಕ್ಕೆ ಹೋಗ್ತಾ ಇದ್ದ ಅಂಗಡಿಗಳಿಗೆ, ಗೋಧಿ ಸಿಗ್ತಾ ಇರಲಿಲ್ಲ ನಮಗೆ. ಆ ಗೋಧಿ ಸಿಗ್ತಾ ಇರ್ತಕ್ಕಂಥ ಅಮೇರಿಕಾಯಿಂದ ಗೋಧಿ ತರಿಸ್ತಕ್ಕ ಸಂದರ್ಭದಲ್ಲಿ ಉಪ ಪ್ರಧಾನಿಗಳಾಗಿದ್ದಂಥ ಬಾಬು ಜಗಜೀವನ್ ರಾವ್ ಅವರು ಹಸಿರು ಕ್ರಾಂತಿಯನ್ನು ಮಾಡಿ ಇವತ್ತು ನಾವು ಸ್ವಯಂ ನಾವು ಬೇರೆ ರಾಷ್ಟ್ರ ಕೊಡುವಷ್ಟು ಆಹಾರ ಧಾನ್ಯವನ್ನು ಬೆಳೆಯುವಂಥ ಪ್ರತಿನಿಧಿಯಾಗಿರೋದಲ್ಲದೆ ನಮ್ಮ ದಲಿತರೊಬ್ಬರು ಕೂಡ ಉಪ ಪ್ರಧಾನಿಯಾಗಿ ಭಾರತದ ಹಿರಿಮೆಯನ್ನು ಹೆಗ್ಗಳಿಕೆಯನ್ನು ತೋರಿಸಿದಂಥ ಕೀರ್ತಿ ಬಾಬು ಜಗಜೀವನ್ ರಾವ್ ಅವರು. ಶ್ರಮದ ಸೂದಿ ಹಿಡಿದು ಬದುಕನ್ನು ಕಟ್ಟಿಕೊಂಡ ನಮ್ಮ ತಾಲೂಕಿನ ಧುರೀಣರಲ್ಲಿ ಶ್ರೀಯುತ ಎಚ್ ಎಂ ರೇವಣ್ಣನವರು ಕೂಡ ಒಬ್ಬರು. ಮೊನ್ನೆ ಎಚ್ ಎಂ ರೇವಣ್ಣನವರಿಗೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ತಿಳಿಸೋಣ. ಇದೀಗ ನಮ್ಮ ವೇದಿಕೆಯಲ್ಲಿ ಮನೆ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮಿಗಳು ಮೊದಲ ಕಂತಲ್ಲಿ ಮಾತನಾಡಿದ್ದಾರೆ. ಎರಡನೇ ಕಂತು ಅಂದರೆ ಅವರೊಂದು ರೀತಿಯಲ್ಲಿ ನಿರಂತರವಾಗಿ ಹರಿಯುವಂತಹ ವಿಚಾರದ ಧ್ವನಿ ನದಿ. ಹಾಗಾಗಿ ಪೂಜ್ಯರು ಮಾತನಾಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ನಾನು ಅವಾಗ ಮಾತಾಡ್ತಾ ಇದ್ದೆ, ಮಾನ್ಯ ಗೃಹ ಸಚಿವರು ಮಾತನ್ನು ನಿಲ್ಲಿಸ್ಬಿಟ್ಟಿದ್ದೆ. ಭವಿಷ್ಯ ಎಚ್ ಎಂ ರೇವಣ್ಣವ್ರು ಮಾತಾಡ್ತಾ 5 ಭಾಗ್ಯಗಳು ಕರ್ನಾಟಕ ಸರ್ಕಾರದವರು ಕೊಟ್ಟಿದ್ದಾರೆ. ಈ 5 ಭಾಗ್ಯಗಳ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಿದ್ದಾರೆ. ಒಂದು ನಿಮಿಷ ನೋಡೋಣ ಇಲ್ಲಿ. ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಇರಲಿಲ್ಲ ಅಂದಿದ್ರೆ, ಅಂಬೇಡ್ಕರ್ ಅವರ ಸಂವಿಧಾನ ಇರಲಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ದೆ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ. ಓದಿದ್ರೆ ನೀವೆಲ್ಲ ಓದಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಈ ಸಂವಿಧಾನ ಏನಾದರೂ ಇರಲಿಲ್ಲ ಅಂತಿದ್ರೆ ನನ್ನಂತವರು ಶಾಶ್ವತವಾಗಿ ಕುರಿ ಕಾಯಬೇಕಾಗಿತ್ತು, ಮುಖ್ಯಮಂತ್ರಿ ಆಗ ಕಾಯ್ಕೊಳ್ಳಿಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಈ ದೇಶವನ್ನ ಆಳ್ತಾ ಇರ್ತಕ್ಕಂಥದ್ದು ನೀವೆಲ್ಲರಿಗೂ ಗೊತ್ತಿರಲಿ, ಈ ದೇಶವನ್ನು ಆಳ್ತಕ್ಕಂಥದ್ದು ಅಂಬೇಡ್ಕರ್ ಸಂವಿಧಾನ ಹೊರತು ಯಾರೋ ಒಬ್ಬ ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದನ್ನ ಮಾಗಡಿ ಒಳಗಡೆ ಕೊಟ್ಟರೆ ನಾವು ಯೋಚನೆ ಮಾಡಬೇಕು. ಲಾ ಇಸ್ ಎ ರೂಲ್ಡ್. ಈ ದೇಶವನ್ನ ಕಾನೂನು ಆಳುತ್ತೆ, ವ್ಯಕ್ತಿ ಆಳೋದಿಲ್ಲ. ಇದನ್ನ ಹೇಳಿದ್ದು ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಆ ಟೈಮ್ನಲ್ಲಿ ಎಚ್ ಎಂ ರೇವಣ್ಣವರು ಮಾತಾಡೋದಕ್ಕೆ ಜ್ಞಾಪಕ ಮಾಡ್ತಾರೆ. ಸಂವಿಧಾನದ ಪುಸ್ತಕಕ್ಕೆ ಅಮೆರಿಕದ ಅಧ್ಯಕ್ಷ ಅವತ್ತಿನ ಕಾಲಕ್ಕೆ ಚಿನ್ನದ ಪೆನ್ ತರಿಸಿದಂತೆ ಸೈನ್ ಮಾಡಲಿಕ್ಕೆ, ಯಾವುದಕ್ಕೆ? ಸಂವಿಧಾನದ ಪ್ರಸ್ತಾವನೆ. ಈ ಪತ್ರಿಕೆಯವರು ಕೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ಅಮೆರಿಕದ ಸಂವಿಧಾನಕ್ಕೆ ಅವತ್ತಿನ ಅಧ್ಯಕ್ಷರು ಚಿನ್ನದ ಪೆನ್ನನ್ನು ತರಿಸಿದ್ರು, ಈಗ ನೀವು ಸಂವಿಧಾನವನ್ನ ಸಮರ್ಪಣೆ ಮಾಡ್ತಾ ಇದ್ದೀರಿ, ನೀವೇನಾದ್ರೂ ಚಿನ್ನದ ಪೆನ್ ತರಿಸಿದ್ದೀರಾ ಅಂತ ಕೇಳ್ತಾರೆ. ಆಗ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲ ಇಲ್ಲ,
ನನಗೆ ಚಿನ್ನದ ಪೆನ್ನಿನ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಚಿನ್ನಕ್ಕಿಂತಲೂ ಬೆಲೆ ಬಾಳತಕ್ಕಂತ ಆರ್ಟಿಕಲ್ಗಳನ್ನ ನನ್ನ ಸಂವಿಧಾನದಲ್ಲಿ ಸೇರಿಸಿದ್ದೀನಿ. ಅದನ್ನ ಕಾಪಾಡಿಕೊಂಡ್ರೆ ಸಾಕು. ಚಿನ್ನಕ್ಕಿಂತಲೂ ಬೆಲೆ ಇರತಕ್ಕಂತ ಆರ್ಟಿಕಲ್ ನನ್ನ ಸಂವಿಧಾನದಲ್ಲಿ ಇದೆ ಅಂತ ಅಂಬೇಡ್ಕರ್. ಇವತ್ತು ಮಾಗಡಿಯಲ್ಲಿ ಕುಳಿತುಕೊಂಡು ನಾವೆಲ್ಲ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು, ಸಂವಿಧಾನವನ್ನು ಉಳಿಸ್ಕೋಬೇಕು ಅಂತಿದ್ದೀವಿ. ಆದ್ರೆ ಇವತ್ತು ಈ ದೇಶವನ್ನ ಆಳ್ತಕ್ಕಂಥವ್ರು, ಈ ದೇಶವನ್ನ ಆಡಳಿತ ಚುಕ್ಕಾಣಿರ್ತಕ್ಕಂಥವ್ರು ಈ ಸಂವಿಧಾನದಿಂದಾಗಿ ಚಪ್ಪಲಿ ಹೊಲಿತಕ್ಕಂಥವ್ರು ನಮ್ಮ ಪಕ್ಕಕ್ಕೆ ಬಂದ್ರಲ್ಲ ಅಂತ ಹೇಳಿಸ್ತಿದ್ದಾರೆ. ನಾವು ಏನಂತಿದ್ದೀವಿ, ಈ ಸಂವಿಧಾನದಿಂದ ನಾವೆಲ್ಲ ಈ ಮಟ್ಟಿಗೆ ಬಂದಿದ್ದೀವಿ ಅಂತಿದ್ದೀವಿ. ಆದ್ರೆ ಈ ದೇಶವನ್ನು ಆಳ್ತಕ್ಕಂಥ ಪಕ್ಷದ ಒಬ್ಬ ವಕ್ತಾರ ಹೇಳ್ತಾರೆ, ಈ ಸಂವಿಧಾನದಿಂದಾಗಿ ನಾವು ಚಪ್ಪಲಿ ಹೊಲಿತಕ್ಕಂಥವ್ರು ನಮ್ಮ ಪಕ್ಕ ಕುತ್ಕೊಳ್ಳಂಗ ಆದರಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ಸಂವಿಧಾನವನ್ನ ಸಹಿಸ್ಕೊಳ್ತಾ ಇಲ್ಲ ಅವರು. ಈ ಸಂವಿಧಾನ ಚಪ್ಪಲಿ ಹೊಲಿತಕ್ಕಂಥವ್ರನ್ನ ಲೋಕಸಭೆ ಸ್ಪೀಕರ್ ಮಾಡ್ಬಿಡ್ತು. ಇದು ಕೊಡಿರಿ ಚಪ್ಪಾಳೆ. ಮೀರಾ ಕಾಯಿ ಅವರು ಸ್ಪೀಕರ್ ಆಗ್ಬಿಟ್ರು, ಮೀರಾ ಕುಮಾರಿ. ಈ ಸಂವಿಧಾನದಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗ್ಬಿಟ್ರು. ರಾಷ್ಟ್ರಪತಿ ಮಾಡಕ್ಕೆ ತಯಾರು, ಪ್ರಧಾನಿ ಮಂತ್ರಿ ಯಾಕೆ ಮಾಡಕ್ ತಯಾರಿಲ್ಲ? ರಾಷ್ಟ್ರಪತಿ ನಿಂತಿರ್ತಾರೆ ಪಾಪ, ಪ್ರಧಾನಮಂತ್ರಿ ಕೂತಿರ್ತಾರೆ. ಈಗ ಸಂವಿಧಾನ ಇದೆ ಅಂತೇಳಿ ಎಚ್ ಎಂ ರೇವಣ್ಣ ಸಾಹೇಬ್ರೆ, ಸಂವಿಧಾನ ಇದೆ ದೇಶದಲ್ಲಿ ಅನ್ನೋದು ಆಗಿದ್ರೆ ಸಂಸತ್ ಭವನವನ್ನು ಯಾರು ಉದ್ಘಾಟನೆ ಮಾಡಬೇಕಾಗಿತ್ತು? ಯಾರು ಮಾಡಬೇಕಾಗಿತ್ತು? ರಾಷ್ಟ್ರಪತಿ ಒಬ್ಬ ಆದಿವಾಸಿ ಹೆಣ್ಣುಮಗಳು ರಾಷ್ಟ್ರಪತಿಯನ್ನ ಬಿಟ್ಟು ಸಂಸತ್ ಭವನವನ್ನು ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಯಾವ ಸಂವಿಧಾನವನ್ನು ಈ ದೇಶದಲ್ಲಿ ಜಾರಿ ಮಾಡ್ತಿದ್ದಾರೆ ಅಂತಕ್ಕಂಥ ಎಚ್ಚರಿಕೆ ನಮ್ಮ ತಲೆಯಲ್ಲಿರಬೇಕು. ಪಾರ್ಲಿಮೆಂಟ್ ಭವನದಲ್ಲಿ ಹೋಮ ಯಜ್ಞ ಔರಾದಿಗಳನ್ನ ಮಾಡಿಸ್ತಾರೆ ಅಂದ್ರೆ ಯಾವ ಸಂವಿಧಾನವನ್ನು ಜಾರಿ ತರ್ತಾರೆ ಅಂತಕ್ಕಂಥ ಎಚ್ಚರಿಕೆ ನಮ್ಮ ತಲೆಯಲ್ಲಿರುತ್ತದೆ. ಹಾಗಾಗಿ ಬಂಧುಗಳೇ, ಮಾಗಡಿ ಒಳಗಡೆ ಇರ್ತಕ್ಕಂಥ ಎಲ್ಲಾ ಸಮುದಾಯದವರು, ಎಲ್ಲಾ ಸಮುದಾಯದ ಅಂಬೇಡ್ಕರ್ ಜೀವಂತ ಇರೋದಲ್ಲಿ ಯಾವುದೇ ಒಂದು ಜಾತಿ ಒಂದು ಧರ್ಮದವರು ಏನಾದ್ರೂ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಅಂಬೇಡ್ಕರ್ ಜೀವಂತ ಇರೋದಿಲ್ಲ. ಎಲ್ಲಾ ಧರ್ಮೀಯರು, ಎಲ್ಲಾ ಜಾತಿ, ಎಲ್ಲಾ ಸಮುದಾಯದ ಮುಖಂಡರನ್ನ ಒಂದು ಕಡೆ ಸೇರಿಸಿ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಇಲ್ಲಿ ಅಂಬೇಡ್ಕರ್ ಜೀವಂತ ಇದ್ದಾರೆ. ಎಲ್ಲ ಸಮುದಾಯದವರು ಕೂತಿದ್ದಾರೆ. ಒಳ್ಳೆ ಚಪ್ಪಾಳೆ. ಬಾಲಕೃಷ್ಣ ಅವರು ಎಲ್ಲ ಸಮುದಾಯದ ಮುಖಂಡರನ್ನ ಒಂದ್ ಕಡೆ ಸೇರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಅಂಬೇಡ್ಕರ್ ಜೀವಂತ ಇದ್ದಾರೆ. ಅಂಬೇಡ್ಕರ್ ಸಂವಿಧಾನ ಜೀವಂತ ಇರೋದಲ್ಲಿ ನಾನು ಒಂದು ಜಾತಿ ಒಂದು ಧರ್ಮಕ್ಕೋಸ್ಕರ ಸಂವಿಧಾನ ಬರೆದಿಲ್ಲ. ಭಾರತ ದೇಶದ 140 ಕೋಟಿ ಜನರ ಬದುಕನ್ನ ಬರೆದುಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಅಂಬೇಡ್ಕರ್ ಜಯಂತಿಯನ್ನ ಮಾಡುವವರು, ಅಂಬೇಡ್ಕರ್ ಜಯಂತಿಯನ್ನು ಯಾರು ಮಾಡ್ತಾರೋ ಅವರು 2 ಎಚ್ಚರಿಕೆಯನ್ನ ಇಟ್ಕೋಬೇಕು. ಮೊದಲನೇ ಎಚ್ಚರಿಕೆ ಏನು? ಅಂಬೇಡ್ಕರ್ ಇರ್ತಕ್ಕಂಥದ್ದು, ನಾನು ಬಹಳ ಪರಿಶ್ರಮ ಪಟ್ಟು ಈ ದೇಶಕ್ಕೆ ಸಂವಿಧಾನವನ್ನು ಕೊಡ್ತಾ ಇದ್ದೇನೆ. ಈ ದೇಶದಲ್ಲಿ ಹಲವು ಜಾತಿ, ಹಲವು ಧರ್ಮ ಇದೆ. ಈ ದೇಶದಲ್ಲಿ ಆರ್ಥಿಕವಾಗಿ ಜನರನ್ನ ಮುಂದೆ ತರಲಿಲ್ಲ ಅಂದ್ರೆ ಈ ದೇಶದ ಸಂವಿಧಾನ ಉಳಿಯೋದಿಲ್ಲ. ಎಕನಾಮಿಕಲ್ ಎಂಪವರ್ಮೆಂಟ್ ಬಹಳ ಇಂಪಾರ್ಟೆಂಟ್ ಅಂತಾರೆ ಅಂಬೇಡ್ಕರ್. ಸಾಮಾಜಿಕ ಸಮಾನತೆ ಬಹಳ ಇಂಪಾರ್ಟೆಂಟ್ ಅಂತ ಅಂಬೇಡ್ಕರ್. ಇವತ್ತಿನವರೆಗೂ 75 ವರ್ಷ ಆಯ್ತು ರೇವಣ್ಣ ಸಾಹೇಬ್ರೆ, ಕರ್ನಾಟಕ ಸರ್ಕಾರಕ್ಕೆ ಎಷ್ಟು 75 ವರ್ಷ. ಆಜಾದ್ ಕಿ ಅಮೃತ್ ಮಹೋತ್ಸವ 75 ವರ್ಷ ಆಯ್ತು. 75 ವರ್ಷ ಈ ಕರ್ನಾಟಕದಲ್ಲಿ ಒಬ್ಬ ಸೋಸಿಗರು ಮುಖ್ಯಮಂತ್ರಿ ಆಗಕ್ಕೆ ಆಗಿಲ್ಲ ಅಂದ್ರೆ ಯಾವ ಸಂವಿಧಾನ ಈ ದೇಶದಲ್ಲಿ ಜಾರಿ ಇದೆ? ಆಜಾದ್ ಕಿ ಅಮೃತ್ ಮಹೋತ್ಸವ ಒಬ್ಬ ಶೋಷಿತ ವರ್ಗದ KH ಮುನಿಯಪ್ಪ ಆಗಿರ್ಲಿ ಅಥವಾ G ಪರಮೇಶ್ವರ್ ಸರ್ ಆಗಿರ್ಲಿ ಅಥವಾ ಖರ್ಗೆ ಆಗಿರ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕಾಗಿಲ್ಲ ಅಂದ್ರೆ ಇನ್ನೆಷ್ಟು ಅಂಬೇಡ್ಕರ್ ಜಯಂತಿಗಳನ್ನ ಮಾಡ್ತೀರಿ? ಇನ್ನೆಷ್ಟು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಅಂತ ಘೋಷಣೆ ಮಾಡ್ತೀರಿ? ನನಗೆ ಸಂತೋಷ ಏನು ಅಂದ್ರೆ ಒಂದು ಸಮುದಾಯ
11 ಸಾರಿ ಮುಖ್ಯಮಂತ್ರಿ ಆಗಿದೆ. ಖುಷಿ ಪಡ್ತೀನಿ ನಾನು. ಇನ್ನೊಂದು ಸಮುದಾಯ 8 ಸರಿ ಆಗಿದೆ, ಖುಷಿ ಪಡ್ತೀನಿ. ಆದರೆ ಈ ಸಮುದಾಯ ಯಾವ ಸಂವಿಧಾನದಲ್ಲಿ ಇನ್ನೊಂದು ಸಮುದಾಯ 2 ಸರಿ ಆಗಿದೆ ಹೊರಗೆ ಚಪ್ಪಾಳೆ ಅವರು ಹೇಳ್ತಾವೆ. ಅವರು ಕೊಟ್ಟ ಸಂವಿಧಾನ ಜೀವಂತ ಇರಬೇಕು ಅಂದ್ರೆ ಸಂವಿಧಾನವನ್ನ ಜಾರಿ ಮಾಡೋ ಜಾಗಕ್ಕೆ ನಮ್ಮ ಸಮುದಾಯ ಇರಬೇಕು ಅಂತ ಆಸೆ ಪಟ್ಟವರು ಅಂಬೇಡ್ಕರ್. ಹಾಗಾಗಿ ಈ ರಾಜ್ಯದ ಒಬ್ಬ ಶೋಷಿತ ನಾಯಕ ಮುಖ್ಯಮಂತ್ರಿ ಆಗಿಲ್ಲ ಅಂದಮೇಲೆ ನಾವು ಯಾವ ಸಂವಿಧಾನದ ಅಡಿಯಲ್ಲಿ? ಸಂವಿಧಾನ ಹೇಳೋದೇನು? ಈಕ್ವಾಲಿಟಿ, ಫೆಟರ್ನಿಟಿ, ಜಸ್ಟಿಸ್, ಸಾಮಾಜಿಕ ನ್ಯಾಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಸಂವಿಧಾನ ಇಡೀ ಜಗತ್ತೇ ಕೊಂಡಾಡ್ತಾ ಇದೆ, ಆದ್ರೆ ನನಗೆ ವಿಶ್ವಾಸ ಇಲ್ಲ. ಯಾಕೆಂದ್ರೆ ನನ್ನ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಸಂವಿಧಾನದ ವಿರೋಧಿಗಳು ಬರ್ತಾರೆ. ಈ ಸಂವಿಧಾನವನ್ನ ಜಾರಿ ಮಾಡೋ ಜಾಗದಲ್ಲಿ ನನ್ನ ವಿರೋಧಿಗಳು ಬಂದ್ರು ಅಂದ್ರೆ ಈ ಸಂವಿಧಾನ ಎಷ್ಟೇ ಬ್ಯೂಟಿಫುಲ್ ಇದ್ರೂ ಪ್ರಯೋಜನ ಬರೋದಿಲ್ಲ. ಅದಕ್ಕೆ ಅಂಬೇಡ್ಕರ್ ಜಯಂತಿಯನ್ನು ಮಾಡುವಾಗ ಎಚ್ಚರಿಕೆ ಇಟ್ಕೊಂಡು ನಾವು ಜಯಂತಿಗಳನ್ನ ಮಾಡಬೇಕು. ಯಾಕೆ ಬಾಲಕೃಷ್ಣ ಅವರು ಎಲ್ಲಾ ಸಮುದಾಯಗಳನ್ನ ಒಪ್ಕೊಳ್ತಾ ಇದ್ದಾರೆ ಅಂದ್ರೆ ಮಳ್ಳು ಬೇರೆ, ಜಲ್ಲಿ ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ, ನೀರು ಬೇರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಫೋಟೋ ತೆಗೆಯೋದು. ಯಾವ ಕಾರಣಕ್ಕೂ ಒಂದು ಜಾತಿ ಕೂಡಬಾರ್ದು. ಮರಳು ಬೇರೆ, ನೀರು ಬೇರೆ, ಜಲ್ಲಿ ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ ಕಾಂಕ್ರೀಟ್ ಆಯ್ತದ? ಸಾಧ್ಯನೇ ಇಲ್ಲ ಕಾಂಕ್ರೀಟ್ ಆಗ. ನಮ್ಮನ್ನ ಕಾಂಕ್ರೀಟ್ ಆಗಕ್ಕೆ ಬಿಟ್ಟಿಲ್ಲ. ಫೋನ್ ತೆಗೆಯೋಣ. SC, ST, OBCಗಳನ್ನ ತುಂಡು ಜಾತಿಗಳಾಗಿ ಹೊರಬಿಟ್ಟಿದ್ದಾರೆ. ಅದಕ್ಕೆ ಒಲೆಯರು ಮತ್ತು ಮಾದಿಗರು ಇಬ್ಬರು ಜೀತಿಕ್ಕಿದ್ರು. ಎಲ್ಲಿ? ಪಟೇಲರ ಮನೆಗೆ. ಈ ಒಲೆಯರು ಮಾದಿಗರು ಇಬ್ರು ಜೀತಿಕ್ಕಿದ್ದಾಗ ಪಟೇಲ್ ಹೇಳಿದ್ದು ಜಯಮ್ಮ ಅಂತ. ಅವಳೇನ್ ಮಾಡಿದಂತೆ ಇಬ್ಬರಿಗೂ ಇಟ್ಟು ಕೊಡ್ತಂತ ಇಟ್ಟು ತಗಲಿಟ್ಟು. ಈ ಒಲೆಯವರು ಏನ್ ಮಾಡಿದಂತೆ ಈ ಮಾದಿಗರು ನೋಡ್ಬಿಟ್ಟು ಈ ತಗ್ಲಿಟ್ಟನ್ನ ಉಫ್ ಅಂತ ಉರ್ಬಿಟ್ಟು ತಿಂದ. ಅದು ಎದುರುಗಡೆ ಕೂತಿದ್ರು ಮಾದಿನ ಎಲ್ಲ ನಾವಿಬ್ರು ಚೀತಕ್ಕೆ ಇರೋದು. ಈ ಗೌರ್ನ ಪಟೇಲ್ ಹೇಳ್ತಿ ಅವನಿಗೆ ಬಿಸಿ ಕೊಟ್ಬಿಟ್ಟು ನನಗೆ ತೆಗೆದು ಕೊಟ್ಟವಳ ಅಂದ್ಬಿಟ್ಟೆ ಜಗಳ ತಗದ್ಮೇಲೆ ಏನಾಯ್ತಂತೆ, ಆ ಗೌಡ್ರ ಹತ್ರ ಹೋದಂತೆ, ಏನ್ ಗೌಡ್ರೆ ನನ್ನ ಹೆಂಡತಿ ಇವಳಿಗೆ ಬಿಸಿ ಕೊಟ್ಬಿಟ್ಟು ತೆಗೆದು ಕೊಟ್ಟರು ಅಂತಲ್ಲ, ಹೆಂಗೆ ಇರು ಅಂತ ಹೋಗಿ ಹೇಳ್ತಾರೆ. ಆಗ ಗೌಡ ಕರೀತಾನೆ ಹೆಂಡತಿನ, ಬರ್ರಿ ಜಯ ಬಾಯಿ, ಇವನು ಬಿಸಿ ಕೊಟ್ಟು ಅವನು ತೆಗೆದು ಕೊಟ್ಟಿದ್ದೆ. ಅಯ್ಯೋ ನೀನು ಮರ ಇಬ್ಬರಿಗೂ ತೆಗಲಿಟ್ಟೆ ಕೊಟ್ಟಿರೋದು ನಾನು, ಬೇಕಾದ್ರೆ ಕೈ ಇಟ್ಟು ನೋಡಿ ಅಂತ ಕೈ ಇಟ್ಟು ನೋಡೋದು ಇಬ್ಬರಿಗೂ ತೆಗಲಿಟ್ಟ. ಅಂದ್ರೆ ಯಾಕಿದ್ ಹೇಳ್ತೀರಿ ಅಂದ್ರೆ ಏನಿವತ್ತು ಇಡೀ ದೇಶವನ್ನ ಬಾಬು ಜಗಜೀವನರಾವ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶೋಷಿತ ಸಮುದಾಯದ ಧ್ರುವತಾರಿಗಳಾಗಿ ಕೆಲಸ ಮಾಡಿ ಈ ರಾಜ್ಯ ಮತ್ತು ದೇಶವನ್ನು ಆಳ್ತಕ್ಕಂಥ ದೊರೆಗಳು ನೀವಾಗಿ ಅಂತ ಹೇಳಿದ್ರು ಅಂಬೇಡ್ಕರ್ ಅವರು. ಇನ್ನು ಗುಲಾಮರಾಗಿ ಇದ್ದೀವಿ ಅಂದ್ರೆ ಗುಲಾಮರು ಅಂಬೇಡ್ಕರ್ ಜಯಂತಿ ಮಾಡ್ಲಿಕ್ಕೆ ಯೋಗ್ಯರಲ್ಲ. ಯಾವ ಸಮುದಾಯ ಗುಲಾಮ ಸಮುದಾಯ ಅನ್ನೋದು ಅಂಬೇಡ್ಕರ್ ಯಾಕೆ ಹೇಳಿದ್ರು? ಬೇಡುವ ಸಮುದಾಯ ಆಳುವ ಸಮುದಾಯದ ಲಕ್ಷಣ ಅಲ್ಲ. ಆಳುವ ಸಮುದಾಯದ ಲಕ್ಷಣ ಯಾವುದು ಅಂದ್ರೆ ನೀಡುವ ಸಮುದಾಯ. ಇದು ಅಂಬೇಡ್ಕರಿಸಂ. ಹಾಗಾಗಿ ಇವತ್ತೇನು ಈ ಸಮುದಾಯ ಇದೆ, ಈ ಸಮುದಾಯನ ಸೇರ್ಸಕ್ಕೆ ಬಿಡ್ತಾ ಇಲ್ಲ ಸರ್, ಸೇರ್ಸಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯ ಸಾರಿಗೆ ಹೇಳೋದು, ಸಮುದಾಯಗಳನ್ನ ಬೆಸೆಯುವ ಕೆಲಸವನ್ನ ಬಾಲಕೃಷ್ಣ ಅವರು ಮಾಡ್ತಿದ್ದಾರೆ. ಒಳ್ಳೆಯ ಚಪ್ಪಾಳೆ. ಎಲ್ಲಾ ಸಮುದಾಯವನ್ನು ತಗೊಂಡು ಹೋಗ್ಬೇಕು. ಎಲ್ಲಾ ಸಮುದಾಯದ ಜೊತೆ ನಿರ್ಣಯ, ಮರಳು ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ ಮಾಡಬಾರ್ದು, ಕಾಂಕ್ರೀಟ್ ಆಗೋದಿಲ್ಲ. ಹಾಗಾಗಿ ಮಾಗಡಿ ಅಂತಕ್ಕಂತಹ ಈ ಪಟ್ಟಣದಲ್ಲಿ ಅಂಬೇಡ್ಕರ್ ಅವರ ಹೆಸರಿಗೆ ತಕ್ಕಂತೆ ಸಮುದಾಯವನ್ನು ಕಟ್ಟುವ ಕೆಲಸ ಮಾಡ್ತಕ್ಕಂಥದ್ದೇ ನಿಜವಾದಂತ ಜನಪ್ರತಿನಿಧಿಯ ಕೆಲಸ. ಅದು ಬಾಲಕೃಷ್ಣ ಅವರು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರು ಚಪ್ಪಾಳೆಯಲ್ಲಿ ಸಮುದಾಯವನ್ನು ಒಡೆಯುವ ಕೆಲಸ ಮಾಡಬಾರ್ದು. ಸಮುದಾಯವನ್ನು ಒಡೆಯೋದು ಮನುವಾದ, ಸಮುದಾಯವನ್ನು ಕಟ್ಟೋದು ಅಂಬೇಡ್ಕರ್ ವಾದ. ಇದನ್ನ ಅರ್ಥ ಮಾಡ್ತದೆ. ಹೀಗಾಗಿ ಈ ಭಾರತ ದೇಶದ ಭದ್ರ ಬುನಾದಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಮಾಲಾರ್ಪಣೆ ಮಾಡಿ ಪಾರ್ಲಿಮೆಂಟ್ ಭವನದಲ್ಲಿ ಹೇಳೋದು,
ಹೇಳ್ತಾ ಇದ್ರು ಎಚ್ ಎಂ ರೇವಣ್ಣ ಅವರು, ಈ ದೇಶದಲ್ಲಿ ಜಮ್ಮು ಕಾಶ್ಮೀರ್ ಫ್ರೀ, ಉಗ್ರರಿಂದ ಮುಕ್ತಗೊಳಿಸುತ್ತೇವೆ. ನಾನು ಈ ಸಂದರ್ಭದಲ್ಲಿ ಬಹಳ ದುಃಖದಿಂದ ಮಾತಾಡ್ತಾ ಇದ್ದೇನೆ. ಮಾತನಾಡಿದ್ದನ್ನು ನೀವು ನೋಡಿದ್ದೀರಿ, ಜಮ್ಮು ಕಾಶ್ಮೀರವನ್ನು ಉಗ್ರರಿಂದ ಮುಕ್ತಗೊಳಿಸುತ್ತೇವೆ ಅಂತ. ಮತ್ತೆ ಹೆಂಗ್ ಬಂದ್ಬಿಟ್ರು ಈ ಚೋಳಾಟೆ? ಹೆಂಗ್ ಬಂದ್ರು? ಭಾರತ ದೇಶದಲ್ಲಿ ಷಡ್ಯಂತ್ರ ನಡೀತಾ ಇದೆ. ಸಂವಿಧಾನದ ಮೇಲೆ, ಭಾರತ ದೇಶದ ಅಖಂಡತೆಯ ಮೇಲೆ, ಭಾರತ ದೇಶದ ಭಕ್ತತ್ವದ ಮೇಲೆ ಷಡ್ಯಂತ್ರ ನಡೀತಾ ಇದೆ. ಸೈನಿಕರನ್ನ ಚುನಾವಣೆ ಹೆಸರಿನಲ್ಲಿ ಸೈನಿಕರನ್ನ ಬಳಸ್ಕೊಳ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ. ಅದಕ್ಕೆ ಈ ದೇಶದ ಅಖಂಡತೆಗೆ ಅಪಾಯ ತಂದೊಡ್ಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತೀಯರಾದ ನಾವು ಯೋಚನೆ ಮಾಡಬೇಕು. ಅಂಬೇಡ್ಕರ್ ದೇಶ ಕಟ್ಟಿದ್ದಾರೆ, ದೇಶ ಒಡೆದಿಲ್ಲ. ಇಂಥ ಮಾಗಡಿ ಅಂತ ಒಂದು ತಾಲೂಕಿನಲ್ಲಿ ಕೆಂಪೇಗೌಡರು ವಾಸ ಮಾಡಿದಂಥ ಈ ಜಾಗದಲ್ಲಿ, ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಅಂಬೇಡ್ಕರ್ ಅವರು ಎಚ್ ಎಂ ರೇವಣ್ಣ ಸಾಹೇಬ್ ಜ್ಞಾಪಕ ಮಾಡ್ತಾರೆ. 1932 ಹೆಣ್ಮಕ್ಳು ಕೂತಿದ್ದಾರೆ ಇಲ್ಲಿ. 32 ಇಸ್ವಿನಲ್ಲಿ ಲಾಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಅದು ಕೊನೆಯ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋಗ್ಬೇಕಾದ್ರೆ ಅಂಬೇಡ್ಕರ್ ಹತ್ರ ದುಡ್ಡಿಲ್ಲ. ಅಂಬೇಡ್ಕರ್ ದುಡ್ಡಿಲ್ಲ. ಲಾಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅದು SC ST OBCಗಳ ಹಕ್ಕನ್ನ ಕಾಯ್ತಕ್ಕಂಥ ಕಾನ್ಫರೆನ್ಸ್ ಅದು. ಯಾಕೆ ಅಂಬೇಡ್ಕರ್ ಪುತ್ಥಳಿ, ಯಾಕೆ ಅಂಬೇಡ್ಕರ್ ಫೋಟೋ ಹೂ ಹಾಕ್ತಿದ್ದೀವಿ ಅಂತ ಜ್ಞಾಪಕ ಮಾಡ್ಕೊಳ್ಳಿ. ಇಂಡಿಯಾದಿಂದ ಲಂಡನ್ಗೆ ಸಾಗಿಸ್ತಕ್ಕಂಥ ಹಂದಿಯ ಹಡಗು, ನಾವು ತಲೆ ಆ ಕಡೆ ಇಟ್ಕೊಳ್ಳೋಣ. ಭಾರತದಿಂದ ಲಂಡನ್ಗೆ ಹಂದಿ ಸಾಗಿಸ್ತಾರಲ್ಲ, ಹಂದಿಯ ಹಡಗಿನ ಲೆಫ್ಟಿನೆಂಟ್ ಹೋಗಿ ಕೇಳ್ತಾರೆ ಅಂಬೇಡ್ಕರ್, ನಾನು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋಗ್ಬೇಕು, ಎಮರ್ಜೆನ್ಸಿ ಇದೆ, ದುಡ್ಡಿಲ್ಲ, ನೀನು ಕರ್ಕೊಂಡು ಹೋಗ್ತೀಯ. ಹಂದಿ ಸಾಗಿಸ್ತಕ್ಕಂಥ ಹಡಗಿನ ಲೆಫ್ಟಿನೆಂಟ್ ಹೇಳ್ತೀನಿ, ಅಂಬೇಡ್ಕರ್ ಹಂದಿ ಸಾಗಿಸೋ ಹಡಗಲ್ಲಿ ಬರ್ತೀರ ನೀವು ಅಂತ. ಎಸ್ ಬರ್ತೀನಿ, ನನ್ನ ಹತ್ರ ದುಡ್ಡಿಲ್ಲ. ಇವತ್ತು ಹಂದಿ ಸಾಗಿಸ್ತಕ್ಕಂಥ ಹಡಗಿನಲ್ಲಿ ಹೋಗಿದ ಕಾರಣಕ್ಕೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ, ಇವತ್ತು ದ್ರೌಪದಿ ಮುರ್ಮು ರಾಷ್ಟ್ರಪತಿ, ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ST SC OBCಗಳು ಈ ದೇಶದ ಮುಖ್ಯಮಂತ್ರಿ ರಾಷ್ಟ್ರಪತಿ ಆಯ್ತಾರೆ ಅಂದ್ರೆ ಹಂದಿ ಸಾಗಿಸೋ ಹಡಗುಗಳು ಹೋಗಿದ್ದಾರೆ. ಆಗ್ತಾ ಇದೆ. ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂಬೇಡ್ಕರ್. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಮಾಗಡಿಯಲ್ಲಿ ಎಲ್ಲ ಸಮುದಾಯದವ್ರನ್ನ ಸೇರಿಸಿ ಮಾಡೋದಿದೆಯಲ್ಲ, ಇದೇ ನಿಜವಾಗ್ಲೂ ಅಂಬೇಡ್ಕರ್ಗೆ ಕೊಡ್ತಕ್ಕಂಥ ಗೌರವ ಅಂತ ನಾನು ಭಾವಿಸಿದ್ದೇನೆ. ಸನ್ಮಾನ್ಯ ಗೃಹ ಸಚಿವರು ಈ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ನಮ್ಮ ಅಧ್ಯಕ್ಷರು ಬಾಲಕೃಷ್ಣ ಅವರು ಕೇಳ್ಕೊಳ್ತಾರೆ, ಇಲ್ಲಿ ಏನೆಲ್ಲ ಬೇಕು. ಎಸ್, ಇಲ್ಲಿ ಏನೆಲ್ಲ ಬೇಕು ಅಂತಕ್ಕಂಥದ್ದನ್ನ ಕೊಡ್ಲಿಕ್ಕೆ ಅವರು ರೆಡಿದ್ದಾರೆ. ಏನಂದ್ರೆ ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅಂದ್ರೆ ಪೊಲೀಸ್ ಸ್ಟೇಷನ್ ಕೊಡಿ ಅನ್ಕೊಡ್ತಾರೆ. ಆಹಾರ ಸಚಿವರು ಇಲ್ಲ, ರೆವಿನ್ಯೂದವರು ಇಲ್ಲ, ಯಾರು ಬಂದಿಲ್ಲ. ಪೊಲೀಸ್ನವ್ರು ಏನು ಕೊಡ್ತಾರೆ? ಪೊಲೀಸ್ ಸ್ಟೇಷನ್, ಜೈಲು ಕೊಡ್ತಾರೆ. ಅದಕ್ಕೆ ಬಾಲಕೃಷ್ಣ ಇಲ್ಲ ನಮಗೆ ಚೆಕ್ ಪೋಸ್ಟ್ ಕೊಡಿ, ಅವರೇ ಹೇಳ್ತಾರೆ ಏನೇನು ಬೇಕು ಅಂತೇಳಿ. ನಿಜ, ಭಾರತದ ಪೊಲೀಸ್ ವ್ಯವಸ್ಥೆ, ಅದರಲ್ಲೂ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಇಡೀ ಇಂಡಿಯಾದಲ್ಲೇ ನಂಬರ್ 1 ಆಗಿದೆ. ಒಳ್ಳೆ ಚಪ್ಪಾಳೆ. ನಂಬರ್ 1 ಕರ್ನಾಟಕ ಪೊಲೀಸ್. ಯಾಕೆ ಅಂದ್ರೆ ವಿ ಆರ್ ಜಸ್ಟಿಸ್ ಟು ಲಾ, ವಿ ಆರ್ ಸೆಲೆಬ್ರೇಟ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ, ಕಾನೂನನ್ನ ಗೌರವಿಸ್ತಕ್ಕಂಥವ್ರು ನಾವು. ನಿರಂತರ ಅಧ್ಯಯನ, ನಿರಂತರ ಅಧ್ಯಾಪನ, ನಿರಂತರ ಅನುಷ್ಠಾನ ನಮ್ಮ ಪೂಜ್ಯರ ಮಾತುಗಳಿಗೆ ಒಂದು ವಿಶೇಷತೆಯನ್ನು ತಂದುಕೊಡುತ್ತೆ. ನೀವೆಲ್ಲರೂ ಅಧ್ಯಯನಶೀಲರಾಗಿ ಅಂಬೇಡ್ಕರ್ ಅವರು ಹೆಚ್ಚು ಓದ್ಕೊಳ್ಳಿ ಎನ್ನುವಂಥ ವಿಶೇಷ ಸಂದೇಶವನ್ನು ಕೊಟ್ಟಂತಹ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಜ್ಞಾನಪ್ರಕಾಶ ಸ್ವಾಮಿಯವರಿಗೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದ ತಿಳಿಸೋಣ. ಇದೀಗ ಅತ್ಯಂತ ಮಹತ್ತರವಾದ ಹಂತ. ನಮ್ಮೆಲ್ಲರನ್ನೂ ಕೂಡ ಒಗ್ಗಟ್ಟಿನಿಂದ ಒಂದು ಕಡೆ ಕೇಂದ್ರೀಕರಿಸಿ ಈ ಕಾರ್ಯಕ್ರಮವನ್ನು ಆಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ, ನಮ್ಮೆಲ್ಲರನ್ನ ಸಂಘಟಿಸಿರ್ತಕ್ಕಂತಹ ಬೀತ್ರಿ ಬಳಗ, ಬುದ್ಧ ಬಸವ ಭೀಮ ಬಳಗದ ಜೊತೆಗೆ ಸರ್ವ ಜನಾಂಗದ ಶಾಂತಿಯ ತೋಟದ ಹಾರೈಕೆಯನ್ನ ಹಾರಿಸುವಂತಹ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀಯುತ SC ಬಾಲಕೃಷ್ಣರವರು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡುತ್ತಿದ್ದಾರೆ. ಪರಮ ಪೂಜ್ಯ
ಉರುಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಮಾತಾಡೋದ್ರ ಬಹುಶಃ ನಾವು ಯಾರು ಮಾತಾಡೋದು ಅರ್ಥ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಭಾಳ ಚೆನ್ನಾಗಿ ಯಾರು ಏನೇನು ಹೇಳ್ಬೇಕಾದ್ರೂ ಹೇಳೋರು. ಈ ಒಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರ ನಾಯಕ ಭಾರತದ ಮಾಜಿ ಉಪ ಪ್ರಧಾನಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ 118ನೇ ಜನ್ಮ ದಿನಾಚರಣೆ ಮತ್ತು ನೂತನವಾಗಿ ಮಾಗಡಿ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಶಂಕುಸ್ಥಾಪನಾ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾದಂಥ ಬಾಲ್ನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿಯವರಿಗೂ ಮತ್ತು ಈಗ ತಾನೇ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದಂಥ ಶ್ರೀ ಉರುಲಿಂಗ ಪೆದ್ದಿ ಮಠದ ಪರಮ ಪೂಜ್ಯರಾದಂಥ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರ ಪಾದಗಳಿಗೆ ಒಡಮಡುತ್ತಾ ಮಾನ್ಯ ಕರ್ನಾಟಕ ಸರ್ಕಾರದ ಗೃಹ ಸಚಿವರು, ನಮ್ಮ ಪಕ್ಷದ ಹಿರಿಯ ಮುಖಂಡರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಹಿರಿಯರಾದಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರೆ, ಹಾಗೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಮಾಜಿ ಸಚಿವರು, 5 ಗ್ಯಾರಂಟಿ ಅನುಷ್ಠಾನದ ಕರ್ನಾಟಕ ಸರ್ಕಾರದ ಉಸ್ತುವಾರಿಯನ್ನ ತೆಗೆದುಕೊಂಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ HM ರೇವಣ್ಣರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರುಗಳಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳ ಮಾಧ್ಯಮ ಸ್ನೇಹಿತರೆ, ಸಮಯ ಜಾಸ್ತಿ ಆಗಿದೆ, ನಮ್ಮ ಗೃಹ ಸಚಿವರು ಮಾತಾಡಬೇಕು. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಜ್ಞಾನಪ್ರಕಾಶ ಸ್ವಾಮೀಜಿಯವರು ತಿಳಿಯಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಈ ದೇಶದಲ್ಲಿ ಯಾವ ರೀತಿ ಗೌರವ ಸಿಗ್ತಾ ಇದೆ, ಯಾಕೆ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಸಂಕ್ಷಿಪ್ತವಾಗಿ ನಮಗೆ ಹೇಳಿದ್ದಾರೆ. ಆದರೆ ಸಂವಿಧಾನದ ಆಶಯ ಏನು ಅಂತಂದ್ರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಈ ದಿಕ್ಕಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ ಮತ್ತೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಗೃಹ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವರು, ನಮ್ಮ ರಾಷ್ಟ್ರ ನಾಯಕರಾದಂಥ ಖರ್ಗೆ ಸಾಹೇಬ್ರವರ ನೇತೃತ್ವದಲ್ಲಿ ಒಂದು ಹೆಜ್ಜೆಯನ್ನ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ಸಾಮಾನ್ಯ ಜನರಿಗೆ ತಲುಪಿಸಬೇಕು ಅಂತೇಳಿ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ರೇವಣ್ಣವರು ಹೇಳಿದ್ರು 5 ಗ್ಯಾರಂಟಿಗಳು ಯಾರಿಗೆ ಅನುಕೂಲ ಆಗ್ತದೆ? ಹಸಿದ ಹೊಟ್ಟೆಯವರಿಗೆ ಅನುಕೂಲ ಆಗ್ತದೆ, ಹೊಟ್ಟೆ ತುಂಬಿದವರಿಗೆ ಅದರ ಅರ್ಥ ಗೊತ್ತಾಗೋದಿಲ್ಲ. ಯಾರು ಹಸ್ತಿದ್ದಾರೆ ಅವರಿಗೆ ಅರ್ಥ ಆಗ್ತದೆ. ಹೊಟ್ಟೆ ತುಂಬಿದವರಿಗೆ 5 ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ. ಇವತ್ತು ಕೆಲವರು ನಮ್ಮ ವಿರೋಧಿಗಳು ಕೂಗವನ್ನು ಆಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಾವು ಯಾರು ಸೇರಿದ್ದೇವೆ, ನಮಗೆ ಬೇಕು 5 ಗ್ಯಾರಂಟಿಗಳು. ನಮ್ಮ ಜೀವನ ಸುಭದ್ರ ಆಗಬೇಕು, ನಮ್ಮ ಜೀವನದ ಮಟ್ಟ ಸುಧಾರಣೆ ಆಗಬೇಕು. ಆ ದಿಕ್ಕಿನಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ಆಚರಣೆಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿದೆ. ಸನ್ಮಾನ್ಯ ರೇವಣ್ಣ ಅವರು ಎಲ್ಲ ವಿಚಾರಗಳನ್ನ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಡವರ ಪರವಾಗಿ, ದೀನದಲಿತರ ಪರವಾಗಿ ಯಾವ ಕಾರ್ಯಕ್ರಮವನ್ನು ಕೊಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೃಹ ಸಚಿವರು, ನಮ್ಮ ನೆಚ್ಚಿನ ನಾಯಕರು, ಅವರು ಬಹುಶಃ ಬೇರೆ ಏನೇ ಕೆಲಸ ಇದ್ರು ಕೂಡ ಇವತ್ತು ಮಾಗಡಿ ಕ್ಷೇತ್ರ ಅವರ ತವರು ಗ್ರಾಮ, ನಮ್ಮ ತಿಪ್ಪಸಂದ್ರ ಹೋಬಳಿ, ಈ ತಾಲೂಕಿನ ಮಣ್ಣಿನ ಮಗ ಪರಮೇಶ್ವರ್ ಅವರು ನಮಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಕಾರಣರಾಗಿದ್ದಕ್ಕೆ ನಾನು ನನ್ನ ಎಲ್ಲ ಮುಖಂಡರುಗಳ ಪರವಾಗಿ, ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ, ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಒಂದೇ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಾಮಾನ್ಯ ಜನರಿಗೆ ತಲುಪಬೇಕಾದ್ರೆ ಸ್ವತಂತ್ರ ಬಂದು 75 ವರ್ಷ ಮುಗಿದಿದೆ. ಆದರೂ ಕೂಡ ಇನ್ನ ನಮ್ಮ ಜನಗಳಿಗೆ ಸ್ಮಶಾನಗಳಿಲ್ಲ. ನಾವಿನ್ನೂ ಸ್ಮಶಾನಕ್ಕೋಸ್ಕರ ಕಿತ್ತಾಡ್ತಾ ಇದ್ದೀವಿ. ಕೊಟ್ಟಿದ್ದೀವ ಸ್ಮಶಾನನ? ಇಟ್ಟಿಲ್ಲ ಅಲ್ಲ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ನಮ್ಮ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಅಂತಕ್ಕಂಥ ಕೂಗು ಬರಬಾರ್ದು. ಮುಂದಿನ ಅಂಬೇಡ್ಕರ್ ಜಯಂತಿ
ಇವತ್ತು ಕೂಡ ನಾವು ಉಳುವವನೇ ಭೂಮಿಯ ಒಡೆಯ ಅಂತೀವಿ, ಆದ್ರೆ ಇನ್ನೂ ಅದ್ಭುತವನ್ನು ಕೊಡ್ಲಿಕ್ಕೆ ನಮ್ಮ ಕೈಲಿ ಆಗಿಲ್ಲ. ಮುಂದಿನ ಅಂಬೇಡ್ಕರ್ ಜಯಂತಿ ಅಷ್ಟರಲ್ಲಿ ಯಾರ್ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅದ್ಭುತವನ್ನ, ಅವರಿಗೆ ಭೂಮಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಇವತ್ತು ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡಬೇಕು, ಎಲ್ಲರೂ ಸಹಬಾಳ್ವೆಯಿಂದ ಜೀವನ ಮಾಡಬೇಕು. ಇದೇ ಅಂಬೇಡ್ಕರ್ ಅವರ ತತ್ವ. ಅದನ್ನು ನಾವು ಪಾಲಿಸಬೇಕು. ಆಗ ಮಾಡಿದಾಗ ಮಾತ್ರ ನಾವು ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ಗೌರವ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಯಾರು ಕೂಡ ಎಲ್ಲರೂ ಈ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಾವೆಲ್ಲರೂ ಸಮಾನರು, ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕಬೇಕು. ನಾವೆಲ್ಲ ಬದುಕಿದ್ದೀವಿ ಹಿಂದಿನಲ್ಲೂ ಕೂಡ. ನಮ್ಮಲ್ಲಿ ಇರ್ತಕ್ಕಂಥ ಭೇದ ಭಾವವನ್ನು ದೂರ ಮಾಡಬೇಕು. ಅದಕ್ಕೆ ಉಳ್ಳವರು ಉಳದೇ ಇರ್ತಕ್ಕಂಥವ್ರಿಗೆ ಒಂದು ಸಹಾನುಭೂತಿಯಿಂದ ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಉಳ್ಳವರು ಯಾವಾಗಲೂ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಹೇಳಿದ್ರು, ಈ ದೇಶ ಯಾರ ಕೈಲಿ ಹೋಗ್ತಾ ಇದೆ, ಯಾರು ಈ ದೇಶವನ್ನು ಆಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ. ಬಹುಶಃ ನಾವೇನಾದ್ರೂ ಕೂಡ ಕೆಲವು ಮಾತುಗಳನ್ನ ಆಡಿದ್ರೆ ಅನೇಕ ಜನಗಳಿಗೆ ಮನಸ್ಸಿಗೆ ನೋವಾಗ್ತದೆ. ಆದ್ರೆ ಇವತ್ತು ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ತಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ. ಅದರಿಂದ ನಾವೆಲ್ಲ ಅಣ್ತಂದಿರಂತೆ ಈ ತಾಲೂಕಿನಲ್ಲಿ ಬದುಕ್ತಕ್ಕಂಥ ಒಂದು ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಆಗ ಮಾತ್ರ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಾಬು ಜಗಜೀವನ್ ರಾಮ್ನವರ 118ನೇ ಜಯಂತಿ. ಬಹುಶಃ ನಾವೆಲ್ಲರೂ ಕೂಡ 1960ನೇ ಕಾಲಘಟ್ಟದಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬಿಗಳಾಗಿರಲಿಲ್ಲ. ಹೊರ ದೇಶಗಳಿಂದ ನಾವು ಆಹಾರವನ್ನು ತಗೊಂಡ್ಬಂದು ಗಂಜಿ ಮಾಡಿಕೊಂಡು ಉಪ್ಪಿಟ್ಟು ಮಾಡಿಕೊಂಡು ತಿಂತಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವೆಲ್ಲ ಕೇಳಿದ್ದೇವೆ. ಆದ್ರೆ ಇವತ್ತು ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನ ತಲುಪಿದ್ದೇವೆ. ಬೇರೆ ದೇಶಕ್ಕೆ ನಾವು ಬೆಳೆದಂತ ಆಹಾರವನ್ನ ರಫ್ತು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಬುನಾದಿ ಆಗ್ತಂತವ್ರು ಸನ್ಮಾನ್ಯ ಬಾಬು ಜಗಜೀವನ್ ರಾಮ್ ಅವರು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹೇಳ್ಬೇಕಾಗ್ತದೆ. ಅವರು ಹಸಿರು ಕ್ರಾಂತಿಯ ಹರಿಕಾರರಾಗಿ ಈ ದೇಶದ ಉಪಪ್ರಧಾನಿಗಳಾಗಿ ಅವರೇ ಆದಂತಹ ಕಾಣಿಕೆಯನ್ನ ಈ ದೇಶಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇನ್ನು ವ್ಯಕ್ತಿಗತವಾಗಿ ಕ್ಷೇತ್ರದ ಒಬ್ಬ ಶಾಸಕನಾಗಿ ಸನ್ಮಾನ್ಯ ಪರಮೇಶ್ವರ್ ಅವರು ಕೇವಲ ಗೃಹ ಮಂತ್ರಿಗಳಲ್ಲ. ಬಹುಶಃ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕೆಲವಾರು ಮಾತುಗಳನ್ನ ಹೇಳಿದ್ರು. ಆ ಕಾಲನೂ ಬರ್ಬೋದು, ಬರಲ್ಲ ಅಂತ ನಾನೇನು ಹೇಳಲ್ಲ, ಅದನ್ನು ಬಿಡಿಸಿ ಹೇಳಕ್ ಹೋಗಲ್ಲ. ಯಾಕಂದ್ರೆ ಚರ್ಚೆಗಳಾಗ್ತವೆ, ಅನೇಕ ಚರ್ಚೆಗಳು ಆಶಿಸ್ತೀವಿ. ಈಗ ನಾವು ಇಲ್ಲಿ ಹೇಳಿಲ್ವ, ಎಲ್ರಿಗೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಬರೋದ್ರಲ್ಲಿ ಸ್ವಲ್ಪ ತಡ ಆಗ್ಬೋದು, ಸ್ವಲ್ಪ ಬೇರೆಯವರು ಬೇಗ ಬರ್ಬೋದು, ಬೇಗ ಸ್ವಲ್ಪ ತಡ ಆಗ್ಬೋದು. ಅಷ್ಟ್ಬಿಟ್ರೆ ಎಲ್ರಿಗೂ ಕೂಡ ಸಮಪಾಲು ಸಿಗ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರನ್ನ ಕೇವಲ ಗೃಹ ಇಲಾಖೆಗೆ ಸೀಮಿತ ಮಾಡೋದಲ್ಲ, ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ಸಹಕಾರ ಬೇಕು. ಅವ್ರ ಹತ್ರ ಮಾತಾಡ್ತೀನಿ. ಅವ್ರದೇ ಆದಂತ ಆ ಒಂದು ಅಧಿಕಾರದ ಚಾಪ ಅವ್ರ ಹತ್ರ ಇದೆ. ಅವ್ರು ಯಾರಿಗೆ ಹೇಳಿದ್ರು ಕೂಡ ಆ ಕೆಲಸಗಳು ಆಗ್ತದೆ. ಅದರಿಂದ ಪ್ರಮುಖವಾಗಿ ಅವ್ರ ಇಲಾಖೆಯಲ್ಲಿ ನಾವು ಕೆಲವೊಂದು ಸ್ಟೇಷನ್ಗಳನ್ನ, ಸಬ್ ಸ್ಟೇಷನ್ಗಳನ್ನ, ಎಲ್ಲ ಸ್ಟೇಷನ್ಗಳು ಬೇಡ, ಚಿಕ್ಕ ಚಿಕ್ಕ ಸ್ಟೇಷನ್ಗಳು, ಚೆಕ್ ಪೋಸ್ಟ್ಗಳನ್ನ ಮಾಡಬೇಕು ಅಂತ ಮನವಿ ಮಾಡ್ತೇವೆ. ಈಗ ಇರ್ತಕ್ಕಂಥ ಸ್ಟೇಷನ್ ಸಾಕು ನಮ್ಗೆ. ಮತ್ತೆ ನಮ್ಮ ಸ್ನೇಹಿತರ ಚೀಟಿಗಳು ಕಳಿಸಿದ್ರು, ಅಣ್ಣ DYSP ಆಫೀಸ್ನ ದಯಮಾಡಿ ಮಾರ್ಗಲ್ ಮಾಡಿಸೋದಕ್ಕೆ ಮಾನ್ಯ ಗೃಹ ಸಚಿವರ ಹತ್ರ ಬೇಡಿಕೆಯನ್ನು ಇಡಬೇಕು ಅಂತೇಳಿ. ಮತ್ತೆ ನಮ್ಮ ಪೊಲೀಸ್ನವರು ಹಗಲು ಬೆಳಗಾನ ಇವತ್ತು ಈ ಒಂದು ನಮ್ಮೆಲ್ಲರೂ ಕೂಡ ನೋಡ್ಕೊಳ್ತಕ್ಕಂಥ ಕಾಯ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಒಳ್ಳೆ ಕ್ವಾರ್ಟರ್ಸ್ ಆಗ್ಬೇಕು ಅಂತೇಳಿ ನಾವೀಗಾಗಲೇ 4 ಎಕರೆ ಜಾಗವನ್ನ ಕೊಡ್ಲಿಕ್ಕೆ ತಯಾರಿದ್ದೇವೆ. ಅವರಿಗೆ ಮತ್ತೆ ಗೃಹ ರಕ್ಷಕ ಸಿಬ್ಬಂದಿ ಅವರಿಗೆ ಕ್ವಾರ್ಟರ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ತಾವಿವತ್ತು ಈ ವೇದಿಕೆ ಮುಖಾಂತರ ನನ್ನ ಕ್ಷೇತ್ರದ ಜನತೆಗೆ ತಾವು ಆಶ್ವಾಸನೆಯನ್ನ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ನಿಮ್ಮನ್ನ ನಾವು ಕೇವಲ ಗೃಹ ಇಲಾಖೆಗೆ ನಾವು ಸೀಮಿತಗೊಳಿಸಲಿಕ್ಕೆ ಸಿದ್ಧ ಇಲ್ಲ. ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಸಹಕಾರ ಬೇಕು. ಆ ದಿಕ್ಕಿನಲ್ಲಿ ನಾವು ಬಂದು ಕೇಳಿದಂತ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದ ಸಹಕಾರ ಇರಲಿ ಅಂತಕ್ಕಂಥದ್ದನ್ನ ಹೇಳ್ತಾ, ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಬಂದು ಇವತ್ತು ನಮ್ಮ ಜೊತೆ ಬೆರೆತು ಪರಮ ಪೂಜ್ಯರು ಕೂಡ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಇನ್ನೂ ಸ್ವಲ್ಪ ಮಾತಾಡ್ತೀವಿ, ನಮಗೂ ಚೆನ್ನಾಗಿ ಬಾರಿಸ್ತಾರೆ ಒಂದ್ಸರಿ, ಚೆನ್ನಾಗಿ ಮಾತಾಡ್ತಿದ್ರು ಗುರುಗಳು ಕೂಡ. ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಮತ್ತೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಅನೇಕ ಜನಗಳ ಶ್ರಮ ಇದೆ.
ಎಲ್ಲ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಅನೇಕ ಜನರು ಕೂಡ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಮುಖಂಡರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಬಾಲಣ್ಣವರು ಬಹಳ ಸೂಕ್ಷ್ಮವಾಗಿ ಹಂಚುಂಡರೆ ಹಸಿವಿಲ್ಲ ಅಂತ ಹೇಳಿದ್ದಾರೆ. ಅವರ ಹಂಚುಂಡುವ ಸಂಸ್ಕೃತಿ ಈ ನೆಲದಲ್ಲೂ ಇದೆ, ಸಂವಿಧಾನದ ಆಶಯ ಕೂಡ ಅದೇ ಆಗಿದೆ. ನಮ್ಮ ಮಣ್ಣಿನ ಮಗ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮುಂದಿನ ದಿನಗಳು ನಿಮ್ಮವೇ ಅನ್ನುವ ಸೂಕ್ಷ್ಮ ಮಾತುಗಳನ್ನ ಬಾಲಣ್ಣವರು ಹೇಳಿದ್ದಾರೆ. ಬಾಲಣ್ಣವರಿಗೆ ಮತ್ತು ಅವರ ಪ್ರೀತಿಯ ಈ ಕಾರ್ಯಕ್ರಮದ ಸಂಘಟನೆಗೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ತಿಳಿಸೋಣ. ಇನ್ನೇನು ನಮ್ಮ ಕೆಲವೇ ಕ್ಷಣಗಳಲ್ಲಿ ನಮ್ಮ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಈಗಾಗಲೇ ಡಾವಸ್ಪೇಟೆಯನ್ನು ಬಿಟ್ಟು ಶಿವಗಂಗೆಯನ್ನು ಬಿಟ್ಟು ಬರ್ತಾ ಇದ್ದಾರೆ. ದಯಮಾಡಿ ನಮ್ಮ ನಾಯಕರು ಇನ್ನೇನು ಬರೋ ಕ್ಷಣದಲ್ಲಿ ಅತಿ ಜರೂರಾಗಿ ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಸಹ ಬಂಧುಗಳು ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಇದೀಗ ವಿಶೇಷವಾದ ಸಂದರ್ಭಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೀವಿ. ಮಣಿಯದಿಹ ಮನವೊಂದು ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆಯುವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆ ತಲೆಭಾಗದ ಎಚ್ಚರವೊಂದು, ಸ್ನೇಹಕ್ಕೆ, ಕರುಣೆಗೆ, ಪ್ರೀತಿಗೆ, ಸೇವೆಗೆ ಚಿರ ತೆರೆದ ಎದೆಯೊಂದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಶೇಷವಾದ ಕಾರ್ಯಕ್ರಮವನ್ನು ಕೊಟ್ಟು ಮಾತನಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ. ಎಷ್ಟು ಸರಳವಾದ ವ್ಯಕ್ತಿ, ಇಂಥ ಸಹೃದಯಿಗಳು, ಸರಳ ಸಚಿಕೆಯ ರಾಜಕಾರಣ ನಮ್ಮ ಜೊತೆ ಇದ್ದಾರೆ. ಯಾರು ಕೂಡ ಎದ್ದು ಹೋಗಬಾರ್ದು, ಅವ್ರ ಮಾತುಗಳನ್ನ ಕೇಳಬೇಕು ಅಂತ ಹೇಳಿ ಮನವಿ ಮಾಡಿ ಇದೀಗ ನಮ್ಮೆಲ್ಲರ ನೆಚ್ಚಿನ ಗೃಹ ಖಾತೆ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಗಡಿ ತಾಲೂಕಿನ ಆಡಳಿತ, ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಬು ಜಗಜೀವನ್ ರಾಮ್ ಅವರ 118ನೆಯ ಜಯಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತಿ. ಈ ಕಾರ್ಯಕ್ರಮದ ನೆನಪಿಗಾಗಿ ಮಾಗಡಿ ಪಟ್ಟಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ಶಂಕುಸ್ಥಾಪನೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜ ಸ್ವಾಮಿಗಳೇ, ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮಿಗಳೇ, ತಮ್ಮೀರ್ವರ ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು, ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು, ನೋಡಿದ್ರೆ ಒಳ್ಳೆ ಫಿಲ್ಮ್ ಆಕ್ಟರ್ ಇದ್ದಂಗೆ ಅವರೇ. ಬಾಲಣ್ಣ ನೋಡಿದ್ರೆ ಫಿಲ್ಮ್ ಆಕ್ಟರ್ ತರ ಕಾಣಲ್ವಾ? ಹೀರೋ ತರ ಕಾಣ್ತಾರೆ. ಆದ್ರಿಂದ ಮಾನ್ಯ ಬಾಲಣ್ಣ ಅವರೇ, ನಾನು 94ರಲ್ಲಿ ರೇಷ್ಮೆ ಸಚಿವನಾಗಿ ಈ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಮಾನ್ಯ ರೇವಣ್ಣ ಅವ್ರ ತಲೆ ಮೇಲೆ ಕೂದಲಿತ್ತು. ಫೋಟೋ ನೀನೇ ತೋರಿಸ್ತಾರಪ್ಪ. ಮಾಜಿ ಸಚಿವರು, ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ಈ ರಾಜ್ಯದ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ಹೇಳಿ ನೋಡುವಂತ ಜವಾಬ್ದಾರಿಯನ್ನು ಹೊತ್ತು ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ HM ರೇವಣ್ಣ ಅವರೇ,
ಕಾರ್ಯಕ್ರಮದಲ್ಲಿ ಅನೇಕ ಜನ ಭಾಗವಹಿಸಿದ್ದಾರೆ. ನಾನು ಎಲ್ಲರನ್ನ ಹೆಸರನ್ನ ತಗೊಳ್ಳಕ್ ಹೋಗೋದಿಲ್ಲ, ದಯಮಾಡಿ ತಾವು ಕ್ಷಮಿಸಬೇಕು. ಪುರಸಭೆಯ ಅಧ್ಯಕ್ಷರು ಶ್ರೀಮತಿ ರಮ್ಯಾ ನರಸಿಂಹಮೂರ್ತಿ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ರಿಯಾಜ್ ಅಹಮದ್ ಅವರೇ, ಸಣ್ಣಗಿರ್ತಕ್ಕಂಥ ಕಮಲಮ್ಮನವರೇ. ಕಮಲಮ್ಮ ನನಗೆ ಹಿರಿಯ ಸಹೋದರಿ. ಬಹಳ ವರ್ಷದಿಂದ ನಮ್ಮ ಪಕ್ಷದಲ್ಲಿ ಮುಖಂಡರಾಗಿ ಅನೇಕ ಸ್ಥಾನಗಳಲ್ಲಿ ಸಂಘಟನೆಯನ್ನ ಮಾಡಿ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಶ್ರೀಮತಿ ಕಮಲಮ್ಮನವರೇ, ಜಯರಾಮ್ ಅವರೇ, ಕಾಂತರಾಜ್ ಕೆಂಪರಾಜ್ ಅವರೇ ಮತ್ತು ಅನೇಕ ಸಂಘಟನೆ ಎಲ್ಲ ಸ್ನೇಹಿತರುಗಳಿದ್ದಾರೆ. ಆ ಸಂಘಟನೆಯ ಎಲ್ಲ ಮುಖ್ಯಸ್ಥರುಗಳೇ, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಇಡೀ ಮಾಗಡಿ ತಾಲೂಕಿನಿಂದ ಬಂದಿರ್ತಕ್ಕಂಥ ಎಲ್ಲ ತಾಯಂದಿರೇ, ವಿಶೇಷವಾಗಿ ಯುವಕ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಭವಿಷ್ಯ ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾರನ್ನಾದರೂ ಪ್ರತಿಭೆಗಳನ್ನ ಮಾಡಿ, ಮೂರ್ತಿಗಳನ್ನ ಮಾಡಿ, ಅವರ ಆದರ್ಶಗಳನ್ನ ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾನು ಮೊನ್ನೆ ತುಮಕೂರಿನಲ್ಲಿ ಒಂದು ಮೂರ್ತಿ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದೆ. ಆ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಆ ಮೂರ್ತಿಯನ್ನ ದೆಹಲಿಯಲ್ಲಿ ಮಾಡಿಸಿದೆ. ಆ ದೆಹಲಿಯಲ್ಲಿ ಮಾಡಿಸುವಾಗ ಮಾಡಿದಂತ ಅನಿಲ್ ಸುಧಾರ್ ಅಂತಕ್ಕಂಥ ವ್ಯಕ್ತಿ ನನಗೆ ಹೇಳಿದ, ಸ್ವಾಮಿ, ಇಂಥದೇ ಮೂರ್ತಿಯನ್ನ 30 ಮೂರ್ತಿಯನ್ನ ಫಾರಿನ್ ಕಂಟ್ರೀಸ್ಗೆ ಕಳಿಸಿದ್ದೇನೆ. ಹೊರ ದೇಶದಲ್ಲಿ ಆಯಾಯ ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ, ಪ್ರತಿಮೆಯನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಅರ್ಥ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು, ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೂಲಕ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳು ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾವೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ಬಾಬು ಜಗಜೀವನ್ ರಾಮ್ ಅವರು ನೋಡಿ ಹೇಗಿದೆ ಕಾಕತಾಳೀಯ ನ್ಯಾಯ. ಏಪ್ರಿಲ್ ತಿಂಗಳು ಬಂದ್ರೆ ನಮಗೆ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ, 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಈ ಮಹಾಪುರುಷರು ಒಂದೇ ತಿಂಗಳಲ್ಲಿ ಹುಟ್ಟಿದ್ದಾರೆ. ಅದೇನು ಮಾತಾಡ್ಕೊಂಡು ಹುಟ್ಟಿದ್ರೆ ಏನೋ ಗೊತ್ತಿಲ್ಲ, ಆದ್ರೆ ಬೇರೆ ಬೇರೆ ವರ್ಷದಲ್ಲಿ ಹುಟ್ಟಿದ್ದಾರೆ. ಈರುವರನ್ನ ನಾವು ಇವತ್ತು ಶೋಷಿತ ಸಮುದಾಯ ಹೇಗಾಗಿದೆ ವಿಚಿತ್ರ ಅಂದ್ರೆ, ನಾವು ಮಾತನಾಡ್ತೀವಿ, ಭಾಷಣ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಹೋಲಿಸುವಂತ ಅತಿ ದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವು ಮಾತನಾಡ್ತೇವೆ. ಸಂವಿಧಾನ ಎಲ್ರಿಗೂ ಬೇಕು, ಪ್ರತಿಯೊಬ್ಬ ಭಾರತೀಯನಿಗೂ ಬೇಕು ಸಂವಿಧಾನ. ಆದ್ರೆ ಅದನ್ನ ರಚನೆ ಮಾಡಿದವರು ಯಾರಪ್ಪ ಅಂದ್ರೆ ದಲಿತರ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರನ್ನ ದಲಿತರಿಗೆ ಮಾತ್ರ ಸೀಮಿತ ಮಾಡಿದ್ದೇವೆ. ದಲಿತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಜೀವನದ ಹಕ್ಕನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೆ ಮಾತ್ರ
ದೇಶದ ಪ್ರತಿಯೊಬ್ಬ ಭಾರತೀಯನಿಗೂ ನಾಯಕ ಅನ್ನೋದನ್ನ ನಾವು ತಿಳ್ಕೋಬೇಕು. ಇವತ್ತು ಆಧುನಿಕ ಜಗತ್ತಿನಲ್ಲಿ ನಾನು ಅವರ ಜೀವನ ಚರಿತ್ರೆಯನ್ನ ಹೇಳಕ್ ಹೋಗೋದಿಲ್ಲ. ಬಹಳ ಚೆನ್ನಾಗಿ ನಮ್ಮ ಸ್ವಾಮೀಜಿಯವರು ತಿಳ್ಕೊಂಡಿದ್ದಾರೆ, ಹೇಳಿದ್ದಾರೆ. ಯಾವ ರೀತಿ ಚಿಕ್ಕಂದಿನಲ್ಲಿ ಅವರು ಅನುಭವಿಸಿದಂತ ಕಷ್ಟಗಳು, ಒಬ್ಬ ಸೈನಿಕನ 14ನೆಯ ಮಗನಾಗಿ ಹುಟ್ಟಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತ ಕಷ್ಟಗಳು ಒಂದಲ್ಲ, ಎರಡಲ್ಲ, ನೂರಲ್ಲ, ಸಾವಿರಗಳಲ್ಲ. ಅಂತ ಕಷ್ಟಗಳನ್ನು ಅನುಭವಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅರ್ಧ ಗಂಟೆಯಲ್ಲಿ ಯಾರು ಹೇಳಕ್ಕಾಗೋದಿಲ್ಲ. ಆದ್ರೆ ತಾನು ಅನುಭವಿಸಿದ ಕಷ್ಟಗಳನ್ನ ಈ ದೇಶದ ಶೋಷಿತ ಜನ ಯಾರು ಅನುಭವಿಸಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೆದಿಲ್ಲ ಲೆಫ್ಟ್ ಟು ರೈಟ್ ಟು ಗೋವಿ ಲಂಬಾಣಿ, ಇವ್ಯಾವೂ ಬರೆದಿಲ್ಲ ಅವರು. ಅಥವಾ ಹಿಂದುಳಿದ ಸಮುದಾಯಗಳು ಅಂತೇಳಿ ಒಬ್ಬರ ಗೊಲ್ರವನು, ಒಬ್ರು ಕುರುಬ್ರವನು, ಒಬ್ರು ಮತ್ತೊಬ್ಬ ಅಂತ ಹೇಳಿ ಬರೆದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬನ್ನಿ ಸುರೇಶಣ್ಣ, ನಮ್ಮೆಲ್ಲರ ಅತ್ಯಂತ ಆತ್ಮೀಯ ಸ್ನೇಹಿತರು, ಈ ಕ್ಷೇತ್ರದ ಮಾಜಿ ಸಂಸದರು, ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ DK ಸುರೇಶ್ ಅವರನ್ನ ತಮ್ಮೆಲ್ಲರ ಪರವಾಗಿ ನಾನೇ ಸ್ವಾಗತ ಮಾಡ್ತೇನೆ. ನನ್ನ ಪರವಾಗಿ ನಾನೇ ಸ್ವಾಗತ. ಆದ್ರಿಂದ ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಗಳನ್ನ, ಧರ್ಮಗಳನ್ನ ಮೀರಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ನ್ಯಾಯ ಸಿಗಬೇಕು. ನೀವು ಇದನ್ನ ಒತ್ತಾಯ ಮಾಡಬೇಡಿ, ಒಪ್ಕೊಳ್ಳಿ ಅಂತ ಹೇಳಿ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಗೊತ್ತಾ? ನನ್ನ ಜನ ಮುಖ್ಯ, ಈ ದೇಶದ ಶೋಷಿತ ಸಮುದಾಯ ಮುಖ್ಯ, ಮಹಾತ್ಮ ಗಾಂಧೀಜಿ ನನಗೆ ಮುಖ್ಯ ಅಲ್ಲ, ಸತ್ರೆ ಸಾಯಿ. ಆದ್ರೆ ಅವರೆಲ್ಲ ಒತ್ತಾಯ ಮಾಡಿ ಮಹಾತ್ಮ ಗಾಂಧೀಜಿಯವರ ಸಾವಿಗೆ ನೀವು ಕಾರಣರಾಗ್ತೀರಿ, ದೇಶ ಅಲ್ಲೋಲ ಕಲ್ಲೋಲ ಆಗಿತ್ತು, ಒಪ್ಕೊಳ್ಳಿ ಅಂತ ಹೇಳಿ ಅಂಬೇಡ್ಕರ್ ಅವರನ್ನ ಒಪ್ಪಿಸಿ ಆ ಪುನಾ ಪ್ಯಾಕ್ಟ್ ಅನ್ನ ಮಾಡ್ತಾರೆ. ಬದಲಾವಣೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ತಾವು ಯೋಚನೆ ಮಾಡಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೊತೆಯಲ್ಲಿಲ್ಲ, ಆದ್ರೆ ಅವರ ಮಾತುಗಳು, ಅವರ ಆದರ್ಶಗಳು, ಅವರು ನಮಗೆ ಹಾಕಿರ್ತಕ್ಕಂಥ ದಾರಿ ಇನ್ನೆಷ್ಟು ಸಾವಿರ ವರ್ಷ ಇರ್ತದೋ ಗೊತ್ತಿಲ್ಲ. ಬಹುಶಃ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಅದು ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಒಂದಿಷ್ಟು ಬದಲಾವಣೆ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಶೈಕ್ಷಣಿಕವಾಗಿ ಒಂದಿಷ್ಟು ಬದಲಾವಣೆ ಆಗಿದೆ, ಆದ್ರೆ ಸಾಮಾಜಿಕವಾಗಿ ಬದಲಾವಣೆ ಆಗಲಿಲ್ಲ. ಇವತ್ತಿಗೂ ಕೂಡ ದೇವಸ್ಥಾನದ ಒಳಗಡೆ ಒಬ್ಬ ದಲಿತರವರು ಹೋಗಂಗಿಲ್ಲ. ಇವತ್ತಿಗೂ ಕೂಡ ಅನೇಕ ಕಡೆ ಕ್ಷೌರ ಮಾಡೋರು, ಅವನು ದಲಿತ ಅಂದ ತಕ್ಷಣ ಅವನನ್ನ ಆಚೆ ಕಳಿಸ್ತಕ್ಕಂಥದ್ದನ್ನ ನೋಡಿದ್ದೇವೆ. ಒಂದಿಷ್ಟು ಬದಲಾವಣೆ ಆಗಿದೆ, ರಾಜಕೀಯವಾಗಿ ಆಗಿದೆ. ಅನೇಕ ಜನ ಮಂತ್ರಿಗಳಿದ್ದಾರೆ, ಅನೇಕ ಜನ ಶಾಸಕರಾಗಿದ್ದಾರೆ, ಸಂಸದರಾಗಿದ್ದಾರೆ. ಆದರೆ ನಿರೀಕ್ಷೆ
ನಿರೀಕ್ಷಿಸಿದ ಬದಲಾವಣೆ ಆಗಿದೆಯಾ ಅಂತ ಪ್ರಶ್ನೆ ಮಾಡಿದಾಗ ನಮಗೆ ಉತ್ತರ ಸಿಕ್ಕೋದು ಇಲ್ಲ. ನಿರೀಕ್ಷಿಸಿದ ಬದಲಾವಣೆ ಆಗಲಿಲ್ಲ ಇನ್ನೂ ಕೂಡ ಸಮಾಜದಲ್ಲಿ. ಸಮಾಜ ಒಪ್ಕೋಬೇಕು, ಈ ಬದಲಾವಣೆಯನ್ನು ಒಪ್ಕೋಬೇಕು. ಆಧುನಿಕ ಭಾರತ ಒಪ್ಕೋಬೇಕು. 21ನೇ ಶತಮಾನದಲ್ಲಿ ಕಾಲಿಟ್ಟಿದ್ದೇವೆ. ಬಹುಶಃ ಮುಂದಿನ ಪೀಳಿಗೆಗೆ ನೆನಪು ಮಾಡಿಕೊಡೋ ರೀತಿಯಲ್ಲಿ ಯಾರು ಮುಂದಿನ ಪೀಳಿಗೆಗೆ ಹೇಳ್ಬೇಕಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಹೇಳ್ಬೇಕಲ್ಲ, ಬಾಬು ಜಗಜೀವನ್ ರಾಮ್ ಯಾರು ಅಂತ ಹೇಳ್ಬೇಕಲ್ಲ. ಅದಕ್ಕಾಗಿ ಈ ಜಯಂತಿಗಳನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರ. ಆ ಜಯಂತಿ ಬಂದಾಗ ಮಾತ್ರ ಸ್ಟೇಟ್ಮೆಂಟ್ಗಳು ಬರುತ್ತೆ. ಬಾಬು ಜಗಜೀವನ್ ರಾಮ್ ಏಪ್ರಿಲ್ 5ನೇ ತಾರೀಕು ಬರುವಂತ ಜಯಂತಿ ದಿವಸ ಮಾತ್ರ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರ ಆಗಿದ್ರು ಅಂತ ಮಾತಾಡ್ತೀವಿ. ಇವತ್ತೇನಾದ್ರೂ ಕೂಡ ನಾವು 10 kg ಅಕ್ಕಿ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ರೆ, ಈ ದೇಶದ ಪ್ರತಿಯೊಬ್ಬ ಜನ 2 ಹೊತ್ತು ಊಟ ಮಾಡ್ತಾ ಇದ್ರೆ, ಬಾಬು ಜಗಜೀವನ್ ರಾಮ್ ಹಾಕಿಕೊಟ್ಟಂತ ನೀತಿಗಳು, ಬದಲಾವಣೆಗಳು 60ರ ದಶಕದಲ್ಲಿ ಆಗದೆ ಹೋಗದಿದ್ರೆ ಇವತ್ತು ನಮಗೆ ಅದೇ ಪರಿಸ್ಥಿತಿ, ಹೀನಾಯ ಪರಿಸ್ಥಿತಿಯಲ್ಲಿ ಇರ್ತಾ ಇತ್ತು ನಾವು. ನನಗೆ ಜ್ಞಾಪಕ ಇದೆ, ರೇವಣ್ಣ ನಿಮಗೆ ಜ್ಞಾಪಕ ಇದೆ ಏನೋ ಗೊತ್ತಿಲ್ಲ, ಅಮೆರಿಕಾದಿಂದ ಕೇರ್ ಫುಡ್ ಅಂತ ಕಳಿಸೋರು ಮಧ್ಯಾಹ್ನದ ಹೊತ್ತು ಇವತ್ತೇನು ಬಿಸಿ ಊಟ ಕೊಡ್ತಾ ಇದ್ದೀವಿ ಅವತ್ತಿಗೆ ಉಪ್ಪಿಟ್ಟನ್ನ ಮಾಡಿ ಕೊಡ್ತಾ ಇದ್ರು. ನಾನು ತಿಂದಿದ್ದೇನೆ. ನಾನು ಶಾಲೆಗೆ ಹೋಗುವಾಗ ಆ ಕೇರ್ ಫುಡ್ ಉಪ್ಪಿಟ್ಟನ್ನ ಮಾಡಿ ಆ ಹಾಲು ಪೌಡರ್ ಹಾಲನ್ನ ಕಲಸಿ ನಮ್ಗೆ ಕೊಡೋರು, ನಾವೆಲ್ಲ ಕುಡಿದಿದ್ದೇವೆ, ತಿಂದಿದ್ದೇವೆ. ಬಹಳ ಜನ ಇಲ್ಲಿ ಇರ್ತಕ್ಕಂಥ ಅನೇಕ ಜನ ಹಿರಿಯರು ಅನುಭವಿಸಿದ್ದಾರೆ. ಆದರೆ ಇವತ್ತು ಆ ಪರಿಸ್ಥಿತಿಯಲ್ಲಿ ಭಾರತ ಇಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿಲ್ಲ. ಇವತ್ತು ನಿಮ್ಗೆ 10 kg ಮುಫತ್ತಾಗಿ ಕೊಡ್ತಾ ಇದೀವಿ ನಾವು. ಕಾರಣ ಬಾಬು ಜಗಜೀವನ್ ರಾಮ್ ಅವರು ತಂದಂತ ನೀತಿಗಳು ನಮ್ಮ ರೈತರಿಗೆ, ನಮ್ಮ ವಿಜ್ಞಾನಿಗಳಿಗೆ, ಕೃಷಿ ವಿಜ್ಞಾನಿಗಳಿಗೆ ಇವತ್ತು ಆ ಕೀರ್ತಿ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಬಹಳ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡುವ ವ್ಯಕ್ತಿತ್ವ, ಎಲ್ಲ ಸಮುದಾಯಗಳನ್ನ ಸೇರಿಸಿ ಇವತ್ತು ಜಯಂತಿಯನ್ನು ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಯಾರಪ್ಪ ಬರ್ತಾರೆ ಹೆಚ್ಚು ಅಂದ್ರೆ ಬರೀ ಶೆಡ್ಯೂಲ್ ಕಾಸ್ಟ್ ದಲಿತರು ಮಾತ್ರ ಬರ್ತಾರೆ. ಆದರೆ ಬಾಲಣ್ಣನವರು ಇವತ್ತು ಎಲ್ಲ ಸಮುದಾಯಗಳನ್ನ ಸೇರಿಸಿ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು, ಜಗಜೀವನ್ ರಾಮ್ ಅವರು ಬೇಕು, ಬನ್ನಿ ನೀವು ಆಚರಣೆ ಮಾಡೋಣ ಅಂತ ಹೇಳಿ ಇವತ್ತು ಎಲ್ಲರನ್ನೂ ಕೂಡ ಸೇರಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಾನು ಹೇಳಿದೆ, ಬಾರಣ ನಾನು ಏನು ಕೊಡೋಕ್ಕಾಗೋದಿಲ್ಲಪ್ಪ, ಕೊಟ್ರೆ ಅಮ್ಮಮ್ಮ ಅಂದರೆ ಒಂದು 4 ಜನ ಪೊಲೀಸ್ನವ್ರನ್ನ ಕೊಡ್ಬೋದು, ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ಕೊಡ್ಬೋದು. ಅದನ್ನ ನಾನೇ ರೆಕಮೆಂಡ್ ಮಾಡಲ್ಲ ನಿಮಗೆ. ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ ಬಂತು ಅಂದ್ರೆ ನಿಮ್ಗೆ ತಲೆನೋವು ಬಂತು ಅಂತ. ಅದಕ್ಕೆ ನಾನು ಹೇಳಿದೆ, ಬೇಡ, ಅದು ನಾನು ನಿಮಗೆ ಕ್ವಾರ್ಟರ್ಸ್ ಕೊಡಿ ಅಂತ ಕೇಳಿದ್ದೀರಾ, ನಾನು ಖಂಡಿತವಾಗಿ ನಿಮಗೆ ಪೊಲೀಸ್ ಕ್ವಾರ್ಟರ್ಸ್ ಅನ್ನ ಇಲ್ಲಿ ಕೊಡ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದ್ರ ಜೊತೆಗೆ ಇನ್ನೊಂದು ಕೇಳಿದ್ದೀರಾ, DYSP ಆಫೀಸ್, ಅದನ್ನು ಕೂಡ ಇಲ್ಲಿ ಮಂಜೂರು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇನ್ನೊಂದು ಮಾಡೋಣ, ಏನು ತೊಂದರೆ. ತಾವರೆಕೆರೆದಲ್ಲಿ ಇಲ್ಲಿ ಶಿಫ್ಟ್ ಮಾಡಿ ಅಂತ ಕೇಳ್ತಾವ್ರೆ, ಮಾಡೋಣ, ಅದೇನು ತೊಂದರೆ ಇಲ್ಲ. ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇದ್ರೆ ಒಳ್ಳೇದು ಅಂತ ಅಲ್ವಾ ಪ್ರವೀಣ್? ನಮ್ಮವರು ಪೊಲೀಸ್ನವರು ಒಪ್ಕೊಂತಾರೆ. ಆದ್ರಿಂದ ಅದನ್ನ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತು ಮಾನ್ಯ ಸುರೇಶ್
ನಮ್ಮ ಸಂಸದರಾಗಿರ್ತಕ್ಕಂಥ ಸುರೇಶ್ ಅವರು ಅದೇ ಕೊಡ್ತೀನಿ ಕ್ವಾರ್ಟರ್ಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಣ್ಣ. ಅದು ಕೂಡ ಏನೇನು ಕೇಳ್ತೀರೋ ನಮ್ಮ ಇಲಾಖೆಯಲ್ಲಿ ಎಲ್ಲ ಕೊಡ್ತೀನಿ ಬಿಡಿ. ಅದನ್ನೇ ಹೇಳ್ತೀನಿ, ಸ್ವಲ್ಪ ತಲೆ ಮರ ಹೇಳಕ್ ಹೋಗ್ತಾ ಇದ್ದೀನಿ. ನಿನಗೆ ಗೊತ್ತಾಯ್ತು. ಸುರೇಶ್ ಅಣ್ಣ ಬಂದವರು ಮಾನ್ಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಸದರಾಗಿದ್ದಂತ ಸುರೇಶ್ ಅಣ್ಣ ಬಂದಿದ್ದಾರೆ. ನಾನು ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ, ಬಾಲಣ್ಣನ ಮುಂದಿನ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಮಂತ್ರಿ ಮಾಡಬೇಕು ಅಂತ ನಾನು ಕೂಡ ಸುರೇಶ್ ಅಣ್ಣ ಅವ್ರ ಕೈಯಲ್ಲಿ ನಾನು ಕೇಳ್ತಾ ಇದ್ದೇನೆ. ನೋಡಿ ಹೆಂಗಿದೆ ಕಥೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಭವಿಷ್ಯ ಲೋಕಸಭೆಯಲ್ಲಿ 7 ಬಾರಿ ಸಂಸದರಾಗಿ ಮುನಿಯಪ್ಪ 7 ಬಾರಿ ಸಂಸದರಾಗಿ ಇವತ್ತು ರಾಜ್ಯದ ಆಹಾರ ಸಚಿವರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಸಹೋದರ KH ಮುನಿಯಪ್ಪನವರು ಬಂದಿದ್ದಾರೆ. ಅವರು ಸ್ವಲ್ಪ ತಡವಾದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಅವರು ಬಂದಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡ್ತೇನೆ. ಮತ್ತು ಅವ್ರದ್ದು ಬಹಳ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ 10 kg ಅಕ್ಕಿಯನ್ನ ಕೊಟ್ಟು ಕೋಟ್ಯಾಂತರ ಜನರಿಗೆ ಅನ್ನವನ್ನ ಕೊಡ್ತಕ್ಕಂಥ KH ಮುನಿಯಪ್ಪನವರು. ಇವತ್ತು ಸರ್ಕಾರದ ಕಾರ್ಯಕ್ರಮ ಇರ್ಬೋದು, ಆದ್ರೆ ಆ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ KH ಮುನಿಯಪ್ಪನವರು. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಸ್ವಾಗತವನ್ನ ಮಾಡಿ ನಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅವರು ನಿಮ್ಮೆಲ್ಲರಿಗೂ ಕೂಡ ಸದ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಬಾಲಣ್ಣನವರಿಗೆ ಮತ್ತೊಂದು ಬಾರಿ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರ ಕುರಿತು ಬಹಳ ಎಚ್ಚರಿಕೆಯ ಮಾತುಗಳನ್ನ, ಚರಿತ್ರೆಯನ್ನ ಮರೆತವನು ಚರಿತ್ರೆಯನ್ನು ಸೃಷ್ಟಿಸಲಾರ ಅಂತೇಳಿ ಬಾಬಾ ಸಾಹೇಬರು ಕೂಡ ಹೇಳಿದ್ದಾರೆ. ಪರಮೇಶ್ವರ್ ಸಾಹೇಬರು ಮಾತಾಡ್ತಿದ್ರೆ ಅವರ ಚರಿತ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ನೆರೇಟ್ ಮಾಡ್ತಾರೆ ಅಂತ ಹೇಳಿ ಖುಷಿ ಆಗುತ್ತೆ. ನೋಡಿ, ಬಾಬು ಜಗಜೀವನ್ ರಾವ್ ಅವರು ರಕ್ಷಣಾ ಸಚಿವರಾಗಿದ್ರು. ಜಿ ಪರಮೇಶ್ವರ್ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ KH ಮುನಿಯಪ್ಪ ಸರ್ ಬಂದಿದ್ದಾರೆ. ಅವರು ಕೂಡ ಈ ವಿಶೇಷವಾದ ಸಂದರ್ಭದಲ್ಲಿ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರೋಣ. ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ಕ್ರಿಯಾಶೀಲ ನಿಕಟಪೂರ್ವ ಮಾನ್ಯ ಸಂಸದರಾಗಿರ್ತಕ್ಕಂತಹ ಈ ಭಾಗದ ಒಡನಾಡಿಗಳಾಗಿರ್ತಕ್ಕಂತಹ ಬಾಲಣ್ಣ ಮತ್ತು ಸಂಸದರು ಇಬ್ಬರು ಒಂದೇ ಶರ್ಟ್ ಹಾಕಿದರೆ ಆಶ್ಚರ್ಯ ಆಗುತ್ತೆ. ಇವತ್ತು ಮಾತಾಡ್ಕೊಂಡು ಅದು ನೀಲಿ ಬಣ್ಣ, ಭೀಮಾ ಸೇನೆಯ ಬಣ್ಣ. ಸೊ ಶ್ರೀಯುತ ಸುರೇಶ್ ಅವರು ಕೂಡ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಒಂಚೂರು ಹುಷಾರು, ಇದು ಮುರಿದೋಗ್ಬಿಟ್ಟ ಮೇಲೆ ಕೈ ತಕ್ಕಂಡು ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಅಧಿಕಾರ ರಾಷ್ಟ್ರ ನಾಯಕ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆ ಹಾಗೂ ಮಾಗಡಿ ಪಟ್ಟಣದಲ್ಲಿ ಬಂದಾಗ ಅವರೆಲ್ಲ ಒಂದೊಂದು 20 ನಿಮಿಷ ಆಗ್ತದ್ರೆ ಸಾಕು. ಸಮಾರಂಭ ಈ ದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ
ಸ್ವತಂತ್ರ ಭಾರತದಲ್ಲಿ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಕರ್ನಾಟಕದಲ್ಲಿ 8 ವರ್ಷ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಗೃಹ ಸಚಿವರಾಗಿ, ಈಗಲೂ ಗೃಹ ಸಚಿವರಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಯಲ್ಲಿ ನಮ್ಮ ಸುರೇಶಣ್ಣ ಮಾಜಿ ಸಂಸತ್ ಸದಸ್ಯರು, ಅತ್ಯಂತ ಕ್ರಿಯಾಶಾಲಿ ರಾಜಕಾರಣಿ. ಅವರ ಸೋಲನ್ನು ನಾವು ಕಂಡಿರಲಿಲ್ಲ. ಸೋಲಕ್ಕೆ ಕಾರಣ ನಮ್ಗೆ ಗೊತ್ತಾಗ್ತಾನೆ ಇಲ್ಲ, ಇಲ್ಲಿವರೆಗೂ ಕೂಡ ಕಾರಣ ಹುಡುಕ್ತಾನೆ ಇದೆ. ಅಷ್ಟೊಂದು ಸಕ್ರಿಯವಾಗಿ ಕ್ಷೇತ್ರದ ಮೂಲೆಯಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ಕ್ರಿಯಾಶೀಲರಾಗಿ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿಯಾಗಿದೆ. ನಾನು ನಾಳೆ 27ನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯಕ್ರಮ 2 ವರ್ಷದ ಸಾಧನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಸಿದ್ದರಾಮಯ್ಯವರು ಮತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನನ್ನ ಗೃಹ ಸಚಿವರು ಕೂಡ ಇವರು ಒಳ್ಳೆಯ ಚಿಂತೆ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ಸತತವಾಗಿ ಬಂತು ಮಧ್ಯಲ್ಲಿದ್ದು ನಮಗೆ ಅವಕಾಶ ಇಲ್ಲ. ಮುಖಾಂತರ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ 2028 ಬರಕ್ಕೆ ದಾರಿಯಾಗ್ತದೆ. ಅಧ್ಯಕ್ಷರವಾಗೂ ಹೇಳ್ತಾ ಇರ್ತಾರೆ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಚಿಂತನೆ, ನಮ್ಮ ಯೋಚನೆ, ನಾವು ಮತ್ತೆ 2028ಕ್ಕೆ ಕರ್ನಾಟಕದಲ್ಲಿ ಸರ್ಕಾರವನ್ನು ತರಲೇಬೇಕು ಅಂತ ಒಂದು ಚಿಂತನೆ. ಹಾಗಿದ್ದಾಗ ಇಂಥವರು ಸಾಕಷ್ಟು ಜನ ಇದ್ದಾರೆ, ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡೋದಾದಾಗ ಈ ವಿಶೇಷವಾದ ಸಂದರ್ಭವನ್ನು ಕುರಿತು ಮಾತನಾಡಿದಂತಹ ಮನೆ ಕೆ.ಎಚ್. ಮುನಿಯಪ್ಪನವರು, ಕೆಲವು ನದಿಗಳು ವೇಗವಾಗಿ ಹರಿತವೆ, ಕೆಲವು ನದಿಗಳು ನಿಧಾನಕ್ಕೆ ಹರಿತವೆ, ಅದರ ಗುರಿಯಲ್ಲಿ ಮುಟ್ತಾರೆ. ಕೆ.ಎಚ್. ಮುನಿಯಪ್ಪನವರು ಅವರ ಸರಳವಾದ ಸಜ್ಜನಿಕೆಯ ಹಾದಿಗಳ ಮೂಲಕ ಹೆಜ್ಜೆ ಗುರುತುಗಳು ಮೂಡಿಸಿರೋದವರು. ಮಾನ್ಯ ಕೆ.ಎಚ್. ಮುನಿಯಪ್ಪನವರಿಗೆ, ಮಾನ್ಯ ಮಂತ್ರಿಗಳಿಗೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದ ತಿಳಿಸೋಣ. ಇದೀಗ ಬಾಲಣ್ಣವರು ರಂಗ ಹನುಮಯ್ಯ ಪರಿಶಿಷ್ಟ ಜಾತಿ, ಶ್ರೀಮತಿ ಹೇಮಲತಾ ನಾಗರಾಜು ಪರಿಶಿಷ್ಟ ಜಾತಿ, ಶ್ರೀ ಪ್ರಕಾಶ್ ನಾಮನಿರ್ದೇಶನ ಸದಸ್ಯರು ಪರಿಶಿಷ್ಟ ಜಾತಿ, ದಯಮಾಡಿ ಬೇಗ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಬಾಬಾ ಸಾಹೇಬರು ಬರೆದಿರ್ತಕ್ಕಂತಹ ಸಂವಿಧಾನಕ್ಕೆ ಪೂರಕವಾಗಿ ಹೇಳಿದೆ ಸರ್. ಶಿವಕುಮಾರ್ HR, ಕೆ.ಕೆ. ಕಾಂತರಾಜು, ರಂಗನ್ಮಯ್ಯ, ಶ್ರೀಮತಿ ಹೇಮಲತಾ ನಾಗರಾಜು, ಶ್ರೀ ಪ್ರಕಾಶ್, ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಚುನಾಯಿತರಾಗಿರ್ತಕ್ಕಂಥ ಹಾಗೂ ನಾಮಿನಿ ಆಗಿರ್ತಕ್ಕಂಥ ಪುರಸಭಾ ಸದಸ್ಯರು. ಅವರಿಗೆ ಇಂತಹ ಸಂದರ್ಭದಲ್ಲಿ ನಾಯಕನಪಾಳ್ಯ ಹೊನ್ನಪ್ಪ ಪರಿಶಿಷ್ಟ ಪಂಗಡ, ಪೆಮ್ಮನಹಳ್ಳಿ ಗಂಗನ್ಮಯ್ಯ ಪರಿಶಿಷ್ಟ ಜಾತಿ, ಸುಬ್ಬಣ್ಣಿಪಾಳ್ಯ ಚೆಲುವಮ್ಮ ಪರಿಶಿಷ್ಟ ಜಾತಿ, ಸಂಕಿಘಟ್ಟ ನರಸಿಂಹಮೂರ್ತಿ ಪರಿಶಿಷ್ಟ ಪಂಗಡ, ಪ್ರಗತಿಪರ ರೈತರು SC/ST ದಯಮಾಡಿ ವೇದಿಕೆ ಬಂದು ಗೌರವ ಸ್ವೀಕರಿಸಬೇಕು. ಹಾಗೆಯೇ ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದ ಪ್ರತಿ ಹೋಬಳಿಗೆ ಒಬ್ಬ ಅತ್ಯುತ್ತಮ ರೈತರನ್ನ ಪರಿಶಿಷ್ಟ ಜಾತಿ ಮತ್ತು ಪಂಗಡದಲ್ಲಿ ಗುರುತಿಸಲಾಗಿದೆ. ಕಸಬಾ ಹೋಬಳಿ ನಾಗರಾಜು C. ಬಿಲ್ A. ಚಿಕ್ಕಣ್ಣ, ಕಾಳಾರಿ ಗ್ರಾಮ ಬರಬೇಕು. ಮಾಡಬಾಳ ಹೋಬಳಿ ಇವರು ಯಾರು ಅಂದ್ರೆ ಅತ್ಯುತ್ತಮ ರೈತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ. ಮಾಡಬಾಳ ಹೋಬಳಿ ಕೆಂಪರಾಜು ಬಿಲ್ A. ಕೆಂಪಯ್ಯ, ಸೋಲೂರು ಹೋಬಳಿ ಲೋಕೇಶ್ ಬಿಲ್ ಹನುಮಯ್ಯ. ಗ್ರಾಮೀಣ ಕೈಗಾರಿಕಾ ಜಿಲ್ಲಾ ಪಂಚಾಯತ್ ರಾಮನಗರ ಇವರ ವತಿಯಿಂದ ಸುಧಾರಿತ ಉಪಕರಣ ವಿತರಣೆ ಕಾರ್ಯಕ್ರಮ ಮುಂದುವರಿಯುತ್ತೆ. ರವಿ ಸಿದ್ಧರಾಗಿರ್ಬೇಕು. ಕೆಂಪಸಾಗರ ಬಡಗಿ ಕೆಲಸ, ಗಾಬರಿ ಆಗಬೇಡಿ, ನಿಧಾನ. ಆಯ್ತು ಸರ್, ಆಯ್ತು, ಓಕೆ. ಗಂಗಣ್ಣ ದಯಮಾಡಿದ್ದು ಗ್ರಾಮೀಣ ಕೈಗಾರಿಕಾ ಜಿಲ್ಲಾ ಪಂಚಾಯತ್ ರಾಮನಗರ ಸುಧಾರಿತ ಉಪಕರಣ ವಿತರಣೆ ಕಾರ್ಯಕ್ರಮ. ಮಟೀರಿಯಲ್ಸ್ ಸಿದ್ಧ ಇರಬೇಕು, ದಯಮಾಡಿ ಸಂಬಂಧಪಟ್ಟವರು. ಆಹಾರ ಖಾತೆ ಸಚಿವರಿದ್ದಾರೆ, ನಮ್ಮ ಮಾಜಿ ಸಂಸದರಿದ್ದಾರೆ, ಎಲ್ಲ ನಮ್ಮ ಸ್ವಾಮಿಗಳು ಜ್ಞಾನಪ್ರಕಾಶ ಸ್ವಾಮೀಜಿ ಅವರಿದ್ದಾರೆ. ನೋಡಿ, ಇವರೆಲ್ಲರ ನಡುವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಬಂಧುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಬಾಬು ಜಗಜೀವರಾವ್ ಅವರ ಜನ್ಮ ಜಯಂತಿ ಸಂದರ್ಭದಲ್ಲಿ ಗೌರವಿಸಲಾಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ಹೊಡಿಬೇಕು ಬಂಧುಗಳೇ. ಹಾಗೆಯೇ ಗ್ರಾಮೀಣ ಕೈಗಾರಿಕೆ ವೆಂಕಟೇಶ್ ಮೂಡಿಗಿರಿ ಪಾಳ್ಯ, MS ಪಾಳ್ಯ, ಪ್ರದೀಪ್ ಚಂದ್ರಯ್ಯ MV ಪಾಳ್ಯ, ರಾಮಕೃಷ್ಣಯ್ಯ ಗುಂಡ ಹನುಮಯ್ಯ MV ಪಾಳ್ಯ,
ನಂಜಮ್ಮನವರು ಸುಗ್ಗಯ್ಯನವರು ದಯಮಾಡಿ ಬೇಗ ಬರಬೇಕು. ಹಾಗೆಯೇ ಭಾಗ್ಯಲಕ್ಷ್ಮಿ ಅವರು ಬೇಗ ಬನ್ನಿ. ಅಗಲಕೋಟೆ ಗ್ರಾಮ ಪಂಚಾಯಿತಿಯ SC/ST ಸದಸ್ಯರು ಮಹಾಲಕ್ಷ್ಮಮ್ಮ, ಮಾದಮ್ಮ, ಆನಂದ, ಲಲಿತಮ್ಮ, ಅಜ್ಜನಹಳ್ಳಿ ಗಂಗಲಕ್ಷ್ಮಮ್ಮ, ಗುರುಮೂರ್ತಿ, ಶಾಂತಿಬಾಯಿ, ಲಕ್ಷ್ಮಣ MN, ಶ್ರೀಮತಿ ಗಂಗಲಕ್ಷ್ಮಮ್ಮ, ಭಾಗ್ಯಮ್ಮ, ದೊಡ್ಡ ಭೈರಮ್ಮ, ಮಾದಮ್ಮ. ದಯಮಾಡಿ ಬಂಧುಗಳು ಬಂದು ತಾವು ಗೌರವವನ್ನು ಸ್ವೀಕರಿಸಬೇಕು. ಒಂದು ಮಹೋನ್ನತವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಶ್ರಮವನ್ನು, ನಿಮ್ಮ ಆಯ್ಕೆಯನ್ನು ಗೌರವಿಸಲಾಗ್ತಾ ಇದೆ. ಬಾಚೇನಹಟ್ಟಿ ಗ್ರಾಮ ಪಂಚಾಯಿತಿ ಶ್ರೀಮತಿ ಶಾಂತಿಬಾಯಿ, ಶ್ರೀ ಲಕ್ಷ್ಮಣ್ MN, ಶ್ರೀಮತಿ ಗಂಗಲಕ್ಷ್ಮಮ್ಮ, ಶ್ರೀ ಧರ್ಮನಾಯಕ, ಶ್ರೀಮತಿ ಗಿರಿಜಾಂಬ, ಶ್ರೀ ಗಂಗನಮಯ್ಯ, ಶ್ರೀಮತಿ ಚಂದ್ರಿಬಾಯಿ, ಶ್ರೀಮತಿ ಮಾದಮ್ಮ. ದಯಮಾಡಿ ಬೇಗ ಬರಬೇಕು. ಸ್ಥಳಾವಕಾಶ ಮಾಡಿಕೊಡಿ ಅವರಿಗೆ ಬರೋರಿಗೆ. ಸಿದ್ಧರಿರಬೇಕು. ಬಾಚೇನಹಳ್ಳಿ ಪಂಚಾಯಿತಿಯವರು, ನಂತರ ಬಾಣವಾಡಿ ಪಂಚಾಯಿತಿಯವರು SC/ST ಸದಸ್ಯರ ಮಾಹಿತಿಯನ್ನು ಓದ್ತೀವಿ. ಆಯ್ಕೆಯಾಗಿರುವಂಥವರು ಪಂಚಾಯಿತಿಯಲ್ಲಿ ಬಾಚೇನಹಳ್ಳಿ ಸಿದ್ಧರಾಗಲಿ. ನಂತರ ಬಾಣವಾಡಿಯವರು ಓದ್ತೀವಿ. ದಯಮಾಡಿ ಬಾಣವಾಡಿ ಪಂಚಾಯಿತಿ ಸಿದ್ಧ ಇರಬೇಕು. ನೆಕ್ಸ್ಟ್ ದಯಮಾಡಿ ಆಟ ಬೇಡ. ವೆಂಕಟೇಶ್ H, ವಿಶ್ವನಾಥ್ PG, ಜಯಲಕ್ಷ್ಮಮ್ಮ, ನರಸಯ್ಯ, ಗಂಗಲಕ್ಷ್ಮಿ, ವೆಂಕಟೇಶ್. ಯಾರು ಅನೇಕ ಭಾವಿಸಬಾರ್ದು. ಇಲ್ಲಿ ಯಾರ್ಯಾರ ಪಟ್ಟಿಯಲ್ಲಿ ಎಲ್ಲರ ಹೆಸರು ಓದ್ತೀವಿ. ಸಮಾಧಾನವಾಗಿ ಬಂದು ಸ್ವೀಕರಿಸಿ. ಎಲ್ಲ ಸಚಿವರು ಇರ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಶ್ರಮವನ್ನು ಗೌರವಿಸ್ತಾರೆ. ಮಾನ್ಯ ಗೃಹ ಖಾತೆ ಸಚಿವರು ಇರ್ತಾರೆ, ಆಹಾರ ಖಾತೆ ಸಚಿವರು ಇರ್ತಾರೆ, ಮಾಜಿ ಸಂಸದರು ಇರ್ತಾರೆ, ಬಾಲಮರು ಇರ್ತಾರೆ. ಯಾರು ಆತರಗಳದ್ದು ಬೇಡ. ನಿಧಾನಕ್ಕೆ ಬನ್ನಿ, ಗೌರವ ಸ್ವೀಕರಿಸಿ. ಈ ದಿನಕ್ಕಾಗಿಯೇ ಅಂಬೇಡ್ಕರ್ ಸಾಹೇಬರ ಸಂವಿಧಾನ ನಮ್ಮ ಚರಿತ್ರೆ ನಾವು ಮರಿಬಾರದು. ದಯಮಾಡಿ ಸಾವಧಾನವಾಗಿ ಬನ್ನಿ, ಸಮಾಧಾನ ಚಿತ್ತದಿಂದ ಬನ್ನಿ. ಆಯ್ತು, ಬೆಳಗುಂಬ ಆಯ್ತು ಸರ್. ಚಂದ್ರಕಲಾ MC, ವೆಂಕಟೇಶ್ H, ವಿಶ್ವನಾಥ್ PG, ಜಯಲಕ್ಷ್ಮಮ್ಮ, ನರಸಯ್ಯ, ಗಂಗಲಕ್ಷ್ಮಿ, ವೆಂಕಟೇಶ್. ಬಿಸ್ಕೂರು ಸೌಭಾಗ್ಯ, ಚುಂಚಯ್ಯ, KV ಭಾಗ್ಯಮ್ಮ, ಬಿಟ್ಸಂದ್ರ, KV ಶ್ರೀನಿವಾಸ್, ರಮ್ಯಾ, ನೇತ್ರೇಶ್ಯಂ, ನಾಗವೇಣಿಯಂ, ಸರೋಜಮ್ಮ, ಬನ್ನಮ್ಮ. ಚಿಕ್ಕಹಳ್ಳಿ ಗುಡೇಮಾರಹಳ್ಳಿ ಪಂಚಾಯಿತಿ ಸಿದ್ಧರಿರಬೇಕು ಅಂತ ಹೇಳ್ಬಿಟ್ಟಿದ್ದೀರಿ ಸರ್. ಗುಡೇಮಾರಹಳ್ಳಿ ಸಿದ್ಧರಿರಬೇಕು. ವರಲಕ್ಷ್ಮಿ, ನಾಗರಾಜು, ದಿವ್ಯಾ D, ಪುಷ್ಪಲತಾ MK, ನರಸಿಂಹಯ್ಯ. 3 ಗಂಟೆ ಫೋನ್ ಅಲ್ಲೇ ಐತೆ ನಂದು. ಜೋಬು ಹಾಕೋಬೇಕು ತಾನೆ. ಈ ಒಂದು ಸಭೆಯನ್ನ ನಡೆಸ್ಕೊಟ್ಟಂತ ಸನ್ಮಾನ್ಯ ಚಿಕ್ಕವರೇನವರು ಬಹುಶಃ ಒಂದು ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿದ್ದಾರೆ. ಮೊಬೈಲ್ ಬಿಡಿ, ಪುಸ್ತಕ ಇಡಿ ಅಂತೇಳಿ ಈ ವೇದ ವಾಕ್ಯದೊಂದಿಗೆ ಯುವಕರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಇವತ್ತಿನ ಮೊಬೈಲ್ ಅನ್ನ ಯಾವ ರೀತಿ ದುರುಪಯೋಗ ಮಾಡ್ತಾ ಇದೆ, ಯುವಕರ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ, ಅದನ್ನ ದೂರ ಇಟ್ಟು ಪುಸ್ತಕವನ್ನ ತೆಗೆದುಕೊಂಡು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಇವತ್ತು ಪುಸ್ತಕವನ್ನ ಪ್ರತಿಯೊಬ್ಬರು ಮಕ್ಕಳು ಓದಬೇಕು, ಮೊಬೈಲ್ ಅನ್ನ ದೂರ ಇರಬೇಕು ಅಂತ ಹೇಳಿ ಚಿಂತನೆಯನ್ನ ಇಟ್ಕೊಂಡು ಮಾಡಿದಾರಲ್ಲ, ಅವರಿಗೆ ನಾವು ಈ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ G. ಪರಮೇಶ್ವರ್ ಸಾಹೇಬರ ವತಿಯಿಂದ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ದಯಮಾಡಿ ಚಿಕ್ಕವೇನವರು ಆ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ. ನಿಧಾನ ಬಾಲಣ್ಣ ಒಂದು ನಿಮಿಷ ಸರ್, ಈ ಕಡೆ ನೋಡಿ ಸರ್. ಎಲ್ಲೋ ನಮ್ಮ ದಿನೇಶ್ ಅಂತ ರೈತ ಸಂಘದ ಕಾಂಗ್ರೆಸ್ ಘಟಕದಿಂದ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಸನ್ಮಾನ್ಯ ಶ್ರೀಯುತ ಮಾಜಿ ಸಚಿವರು 5 ಗ್ಯಾರಂಟಿಗಳ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಚಂದನ ಸಾಹೇಬರಿಂದ ದೇಶನವರಿಗೆ ಮತ್ತು ರೇವಣ್ಣ ಸಾಹೇಬರಿಗೆ
ಎಲ್ಲ ಮಂತ್ರಿಗಳನ್ನ ಬೀಳ್ಕೊಟ್ಟ ನಂತರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಬಾಲಣ್ಣ ದಯಮಾಡಿ ವೇದಿಕೆ ಹತ್ರ ಬರಬೇಕು. ಇನ್ನೂ ಸಾಕಷ್ಟು ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವ ಸಮರ್ಪಣೆ ಇದೆ. ದಯಮಾಡಿ ನಾವು ಸಮಯ ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಬಾಲಣ್ಣವರು ಸಮುದಾಯದ ಆಯ್ಕೆಯಾಗಿರ್ತಕ್ಕಂಥ ಪಂಚಾಯತಿ ಸದಸ್ಯರಿಗೆ ತಹಸೀಲ್ದಾರ್ ಅವರು ಇಒ ಅವರು ಸನ್ಮಾನ ಮಾಡ್ತಾರೆ. ದಯಮಾಡಿ ಇರಬೇಕೆಂದ್ರು. ಹುಲಿಕಲ್ ಪಂಚಾಯತಿ ನರಸಿಂಹಮ್ಮ, ಜಯಲಕ್ಷ್ಮಮ್ಮ, ರಂಗಮ್ಮ ಆದವರು ಆ ಕಡೆ ಹೋಗಿ ಎಡಗಡೆಗೆ ಬಂದು ಗೌರವ ಸ್ವೀಕರಿಸಬೇಕು ಬಂಧುಗಳು. ಮಾದಿಗೊಂಡನಹಳ್ಳಿ ಪಂಚಾಯತಿ ಲಕ್ಷ್ಮೀದೇವಿ, ರಂಜಿತಾ ಎಂಎನ್, ಶಶಿಕುಮಾರ್ ಎಲ್, ಲಕ್ಷ್ಮಮ್ಮ. ಮಾದಿಗೊಂಡನಹಳ್ಳಿ ಪಂಚಾಯತಿ. ನೇತನಹಳ್ಳಿ ಪಂಚಾಯತಿ ಕೋಟ್ಗನಹಳ್ಳಿ, ನಾರಸಂದ್ರ, ಸೀಗೆಕುಪ್ಪೆ, ಶಿವಕುಮಾರ್, ರಮ್ಯಾ ಬಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಗ್ರಾಮ ಪಂಚಾಯತಿ. ಕೊನೆಯದು ವೀಣಾ ಟಿ, ರಾಜು